नमो सिद्धाणं नमो वायुविहाणं नमो कुवच्याय नमो लोये सौवसानभूमि श्रीकुलम् आत्मगोत्रम् अमलाङ्गम् अतन्वते सम्यगायु विद्या कुशलत्वम् आदरन् ಇದನ್ನದು ಇದನ್ನೆಂದೆನ್ನುತ್ತೆ ಕಂಡು ನಿರ್ವ್ಯಾಕುಲನಾಗಿ ಎಲ್ಲರಿನ್ನಗಲ್ದು ಮಣಿತ್ರಯ ಸಂಪದಕ್ಕೆ ರತ್ನಾಕರನಾದವಂ ತವ ಕೃಪಾತ್ಮನಲಾಪರಾಜಿತೇಶ್ವರ तव कृपात्मनलापराजितेश्वर महाकवि ಶ್ರೀ ರತ್ನಾಕರ ವರ್ಣಿ ಇವರಿಂದ ರಚನೆಯಾಗಿರ್ತಕ್ಕಂಥ ಅಪರಾಜಿತೇಶ್ವರ ಶತಕ ಅನ್ನುವಂಥ ಕೃತಿರತ್ನದ ಅವಲೋಕನೆಯನ್ನು ನಾವು ಮಾಡ್ತಾ ಮೊನ್ನೆವರೆಗೆ 42 ಪದ್ಯಗಳನ್ನು ನಾವು ಏನು ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ. ಪದ್ಯಗಳಲ್ಲಿ ಅನೇಕ ವಿಷಯಗಳನ್ನು ಲೌಕಿಕದೊಳಗಿರ್ತಕ್ಕಂಥ ಅನೇಕ ಪ್ರಸಂಗಗಳನ್ನು ನಾವು ನೆನಪಿಗೆ ತಂದುಕೊಟ್ಟು ನಮ್ಮನ್ನು ಎಚ್ಚರ ಮಾಡಿ ಜಿನೇಂದ್ರ ಪ್ರಭುಗಳ ಮಾರ್ಗವನ್ನು ಅನುಸರಣೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ನೀಡತಕ್ಕಂತಹ ಮಹಾನ್ ಕಾರ್ಯಗಳನ್ನು ರತ್ನಾಕರ ವರ್ಣಿ ಮಾಡಿದ್ದಾರೆ. ಅದಕ್ಕೆ ಈ ಒಂದು ಸಂಸಾರದೊಳಗ ಜಿನೇಂದ್ರ ಪ್ರಭುಗಳ ಭಕ್ತಿ, ಜಿನೇಂದ್ರ ಪ್ರಭುಗಳ ಗುಣಗಾನ ಇದೇನಿದೆ ಅಂತಂದ್ರೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಸಮಯ. ಆ ಕಾರಣದಿಂದ ಜಿನೇಂದ್ರ ಪ್ರಭುಗಳ ಭಕ್ತಿ ಒಂದೇ ನಮ್ಮನ್ನು ಏನ್ ಮಾಡೋದ ಅಂತಂದ್ರೆ ಈ ಸಂಸಾರ ಸಮುದ್ರದಿಂದ ಪಾರು ಮಾಡುವಂಥದ್ದು. ಅದಕ್ಕೆ ಸದ್ಗುಣಗಳನ್ನು ಆಧರಿಸಿ ಈ ಎಲ್ಲ ಕಾರ್ಯಗಳಿಂದ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಈ ಜಿನೇಂದ್ರ ಪ್ರಭುಗಳ ಮಾರ್ಗವನ್ನು ಅನುಸರಿಸಿ ತನ್ನ ಬಾಳನ್ನು ಸಲ್ಲಿಸಿದ ಅಂತಂದ್ರೆ ಅವನ ಮುಕ್ತಿ ಕಟ್ಟಿಟ್ಟ ಗಂಟು ಅಂತ ತಿಳ್ಕೊಂಡ ರತ್ನಾಕರ ವರ್ಣಿ 42ನೇ ಪದ್ಯದೊಳಗೆ ಏನು ಮಾಡಿದ್ರು ಅಂತ ತಿಳಿಸಿ. ಅದಕ್ಕೆ ನಾವು ಜಿನೇಂದ್ರ ಪ್ರಭುಗಳು ಹೇಳಿರ್ತಕ್ಕಂಥದ್ದನ್ನ ಜಿನೇಂದ್ರ ಪ್ರಭುಗಳ ಒಂದು ವಸ್ತು ವ್ಯವಸ್ಥೆಯನ್ನ ಯಾವಾಗ ನಾವು ಸ್ವೀಕಾರ ಮಾಡ್ತೀವಿ ಅವಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಹಿತವನ್ನು ನಾವು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ನಾವೇನು ಮಾಡಿದ್ವಿ ನೋಡಿದ್ವಿ. 43ನೇ ಪದ್ಯವನ್ನು ಇವತ್ತು ನಾವೇನು ನೋಡೋದಿದೆ ಏನು ಹೇಳ್ತಾರ. 42ನೇದು ಆಗಿಲ್ರಿ, 41 ಆಗೈತೇನ್ರಿ? 42ನೇದ ನೋಡಿ ಆಮೇಲೆ 43ಕ್ಕೆ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ರತ್ನಾಕರ ವರ್ಣಿ 42ನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ. ಪದ್ಯವನ್ನು ಪಾಠ ಮಾಡಿ ಅದರ ಅರ್ಥವನ್ನು ನೋಡಿದ 43ನೇ ಪದ್ಯದ ಕಡೆಗೆ ನಿನ್ನ ಪದಾಬ್ಜ ಭಕ್ತಿ ನಿನ್ನ ಪದಾಬ್ಜ ಭಕ್ತಿ ವಿಷಯಾರ್ಥ ವಿರಕ್ತಿ ತಪೋಭರಕ್ಕೆ ನಿನ್ನ ಪದಾಬ್ಜ ಭಕ್ತಿ ವಿಷಯಾರ್ಥ ವಿರಕ್ತಿ ತಪೋಭರಕ್ಕೆ
ಸಂಪನ್ನತೆ ವ್ಯಕ್ತ ಶಕ್ತಿ ತನುಹಂಸಲೆ ಭೇದಿಸಿ ತನ್ನ ರೂಪಂ ಅಚ್ಚಿನ್ನದೆ ಕಾನ್ವಯುಕ್ತಿ ತನ್ನ ರೂಪಂ ಅಚ್ಚಿನ್ನದೆ ಕಾನ್ವಯುಕ್ತಿ ಗುಣದಲ್ಲಿ ಅನುರಕ್ತಿ ಇವಾಗೆ ಮುಕ್ತಿ ಗುಣದಲ್ಲಿ ಅನುರಕ್ತಿ ಇವಾಗೆ ಮುಕ್ತಿ ಜೀವಂ ನರನಾಗಿವಂ ಜೀವಂ ನರನಾಗಿವಂ ಪಡೆಯದಿದ್ದೊಡೆ ಜೀವಂ ನರನಾಗಿವಂ ಪಡೆಯದಿದ್ದೊಡೆ ಅಪರಾಜಿತೇಶ್ವರ ಅದೇಕೆ ಅಪರಾಜಿತೇಶ್ವರ. 42ನೇ ಪದ್ಯದಲ್ಲಿ 41ರೊಳಗೆ ಏನು ಮುಗಿಸಿದ್ರು ಅಂತಂದ್ರೆ ಜಿನೇಂದ್ರ ಪ್ರಭುಗಳ ಭಕ್ತಿ ಸಿದ್ಧ ಭಕ್ತಿ ಒಂದನನ್ನು ಏನ್ ಮಾಡ್ತದ ಅಂತಂದ್ರೆ ಆತ್ಮಸಿದ್ಧಿಯನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತದ ಅನ್ನುವಂಥ ಮಾತನ್ನು 41ರೊಳಗೆ ಏನು ಹೇಳಿದ್ರಲ್ಲ ಅದನ್ನೇ 42ನೇ ಪದ್ಯದೊಳಗೆ ಏನ್ ಮಾಡ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ. ನಿನ್ನ ಪದಾಬ್ಜ ಭಕ್ತಿ ಪ್ರಭು ಭಕ್ತಿಯೊಳಗೆ ಎಷ್ಟು ಸಾಮರ್ಥ್ಯದ, ನಿಮ್ಮ ಭಕ್ತಿ ಮಾಡೋದ್ರಿಂದ ಏನೇನಾಗ್ತದ ನಿನ್ನ ಪದಾಬ್ಜ ಭಕ್ತಿ. ಮನುಷ್ಯ ಭಾವ ದೊರಕೋದನ್ನ ಬಹಳ ಏನಾದ್ರೂ ದುರ್ಲಭವಾಗಿರ್ತಕ್ಕಂಥದ್ದಿದೆ. ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಭಾವ ಸಿಕ್ಕ ಮೇಲೆ ನಮಗೇನಾಗಬೇಕು ಅಂತಂದ್ರ ಸದುಪಯೋಗ ಆಗಬೇಕು, ಪರ್ಯಾಯದ ಸದುಪಯೋಗ ಆಗಬೇಕು. ಅದನ್ನು ಸದುಪಯೋಗ ಮಾಡ್ಕೊಂಡ ಆತ್ಮ ಕಲ್ಯಾಣ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನದ ಅಂತಂದ್ರೆ ಎಲ್ಲ ಮನುಷ್ಯರ ಪರಮ ಕರ್ತವ್ಯ. ಮನುಷ್ಯ ಭವದೊಳಗೆ ನಾವು ಬಂದಿದ್ದೀವಿ ಅಂತಂದ ಮೇಲೆ ಪ್ರಭು ಅದನ್ನ ಸಾರ್ಥಕಪಡಿಸ್ಕೊಳ್ಬೇಕಲ್ಲ. ಆ ಸಾರ್ಥಕತೆಗಾಗಿ ಏನ್ ಕಾರಣ ಇದೆ ಅಂತಂದ್ರ ನಿನ್ನ ಪದಾಬ್ಜ ಭಕ್ತಿ. ಪ್ರಭು ಜಿನೇಂದ್ರ ಪ್ರಭುಗಳ ಭಕ್ತಿಯಿಂದ ಮಾತ್ರ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ನನ್ನ ಜೀವನವನ್ನ ಸಫಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಾವು ಎಲ್ಲೆಲ್ಲಿ ಭಕ್ತಿ ಮಾಡ್ತೀವಿ, ಏನೇನು ಭಕ್ತಿ ಮಾಡ್ತೀವಿ, ಏನೇನು ಅಪೇಕ್ಷೆ ಮಾಡ್ತೀವಿ, ಭಕ್ತಿಯ ನೆಪದೊಳಗೆ ಏನೇನು ಕೇಳ್ತೀವಿ, ಅದರಿಂದ ನಮ್ಮ ಸಂಸಾರ ಏನಾಗ್ತಾ ಇಲ್ಲ ಅಂತಂದ್ರೆ ದೂರ ಆಗ್ತಾ ಇಲ್ಲ. ಸಂಸಾರ ದೂರ ಆಗ್ತಾ ಇಲ್ಲ ಅಂದ್ರೆ ಸಂಸಾರದೊಳಗಿರೋ ದುಃಖ ದೂರ ಆಗ್ತಾ ಇಲ್ಲ. ನಮಗ ನಿಮ್ಮೊಳಗೆ ಏನಿಲ್ಲ ಅಂತಂದ್ರೆ ನಿಜವಾದ ಭಕ್ತಿ ಇಲ್ಲ. ಅದಕ್ಕೆ ನಿಶ್ಚಯ ಸ್ತುತಿ, ವ್ಯವಹಾರ ಸ್ತುತಿ ಪ್ರಸಂಗಗಳನ್ನು ನಾವು ದಿನಾಲು ಏನ್ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀವಿ. ಬರೀ ಶಬ್ದಗಳನ್ನ ಉಚ್ಚಾರಣೆ ಮಾಡೋದ್ರಿಂದ, ಶಬ್ದಗಳನ್ನ ಹೇಳೋದ್ರಿಂದ, ನೂರಾರು ಸಾರಿ ಜಪ ಹಾಕೋದ್ರಿಂದ, ನಾಮಸ್ಮರಣೆ ಮಾಡೋದ್ರಿಂದ ಅದೆಲ್ಲ ಯಾವಾಗ ಸಾರ್ಥಕ ಆಗ್ತದ? ಯಾವಾಗ ಆಗ್ತದ ಅಂದ್ರೆ ಅದರ ಭಾವರೂಪದ ಪ್ರವೃತ್ತಿ ನಮ್ಮಲ್ಲಿ ಬಂತು ಅಂದ್ರೆ ಅದು ಸಾರ್ಥಕ. ಜಿನೇಂದ್ರ ಭಗವಂತರ ಸ್ತುತಿಯನ್ನ ಮಾಡಿದ ಮೇಲೆ ಜಿನೇಂದ್ರ ಜೋ ಜಾನದಿ ಅರ್ಹಂತ ದೌವತ್ತ ಗುಣತ್ತ ಪಜ್ಜಯತ್ತೆ ಸೋ ಜಾನದಿ ಅಪ್ಪಾಣ. ಅಂಥವ್ರದ್ದೇನಾಗ್ತದಪ್ಪ ಅಂತಂದ್ರೆ ಮೋಹ ಕಲುಜಾತಿ ದಸ್ಸಲೆ ಅವ್ರು ಮೋಹ ದೂರ ಆಗುವಂಥದ್ದಿದೆ. ಅದು ಭಕ್ತಿ. ಜಿನೇಂದ್ರ ಪ್ರಭುಗಳನ್ನ ದ್ರವ್ಯಗುಣ ಪರ್ಯಾಯದಿಂದ ಗುರುತಿಸಿ ನನ್ನ ದ್ರವ್ಯಗುಣ ಪರ್ಯಾಯದೊಳಗಿರ್ತಕ್ಕಂಥ ಸಾಮ್ಯತೆಯನ್ನ ನೋಡಿಕೊಂಡು ಪ್ರಭು ನಾನು ನೀವು ಒಂದೇ ಇದ್ದೀವಲ್ಲ, ವ್ಯತ್ಯಾಸನೇ ಇಲ್ಲ, ಹಿಂಗ ವಿಚಾರ ಮಾಡಿ ಈ ಚಿಂತನವನ್ನ ಮಾಡಿ ಯಾವಾಗ ತನ್ನ ಸ್ವರೂಪದ ಕಡೆ ಒಳಗೆ ಹೋಗ್ತಾನಲ್ಲ ಅವಾಗ ಅವ್ನಿಗೆ ಏನಾಗ್ತದಪ್ಪ ಅಂತಂದ್ರೆ ಈ ಮನುಷ್ಯ ಜನ್ಮವನ್ನ ಪಡೆದದ್ದೇನದ ಅಂತಂದ್ರೆ ಸಾರ್ಥಕ. ಹಾಗೆ ಮಾಡಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಇದೆ? ಏನೂ ಪ್ರಯೋಜನ ಇಲ್ಲ. ಅದಕ್ಕ ಮನುಷ್ಯ ಜನ್ಮದೊಳಗ ಜಿನಭಕ್ತಿಯನ್ನ ವೃದ್ಧಿ ಮಾಡಿಕೊಳ್ಳೋದದ. ಮನುಷ್ಯ ಜೀವನದೊಳಗ ನಿನ್ನ ಪದಾಬ್ಜ ಭಕ್ತಿ, ನಿನ್ನ ಪದಕಮಲಗಳ ಭಕ್ತಿ ಆಗ್ಬೇಕು. ಮುಂದ ವಿಷಯಾರ್ಥ ವಿರಕ್ತಿ. ಪ್ರಭು ವಿಷಯ ವಾಸನೆಗಳಿಂದ ಏನಾಗಬೇಕು ಅಂತಂದ್ರೆ ನನ್ನ ವಿರಕ್ತಿ ಆಗಬೇಕು. ಯಾವಾಗ ಸಾಧ್ಯ ಇದೆ? ಜಿನೇಂದ್ರ ಪ್ರಭುಗಳ ಭಕ್ತಿ ಮಾಡೋದ್ರಿಂದ ವಿರಕ್ತಿ ಆಗಬೇಕು. ಅದ ಶಕ್ತಿ. ಭಕ್ತಿ ಶಕ್ತಿ ಯಾವ್ದ? ಭಕ್ತಿಯ ಶಕ್ತಿಯಿಂದ ಭೋಗದ ಆಸಕ್ತಿ ಹೆಚ್ಚಾಗಿಲ್ಲ. ಭಕ್ತಿಯ ಶಕ್ತಿ ನಮ್ಮಲ್ಲಿ ಏನ್ ಮಾಡ್ತದ ಅಂತಂದ್ರೆ ದಿನಾಲು ಜಿನೇಂದ್ರ ಪ್ರಭುಗಳ ಭಕ್ತಿ ಮಾಡೋದ್ರಿಂದ ವಿರಕ್ತಿ ಹೆಚ್ಚಾಗ್ತದೆ. ಅದು ಉಲ್ಟಾ ಆಗತ್ತದ. ನಮ್ಗೆ
ಭೋಗದ ಶಕ್ತಿ, ಭೋಗದ ಇಚ್ಛಾಶಕ್ತಿ ಹೆಚ್ಚಾಗಬೇಕಿತ್ತು ಅಂತಂದ್ರೆ ಅದು ಜಿನೇಂದ್ರ ಪ್ರಭುಗಳ ಭಕ್ತಿ ನಮ್ಮಿಂದ ಯಥಾರ್ಥವಾಗಿ ಆಗಿಲ್ಲ ಅಂತ ಅದಕ್ಕೆ ರತ್ನಾಕರ ವರ್ಣಿ ಏನ್ ಹೇಳ್ತಾರಲ್ಲ, ನಿನ್ನ ಪದಾಬ್ಜ ಭಕ್ತಿ, ಪ್ರಭು ನಿಮ್ಮ ಭಕ್ತಿ ಒಂದ ಏನದ ಅಂತಂದ್ರ ವಿಷಯಾರ್ಥ ವಿರಕ್ತಿ. ಭಕ್ತಿನ ನನ್ನೊಳಗೆ ಏನದ ವಿರಕ್ತಿಯನ್ನು ಉಂಟು ಮಾಡುವಂಥದ್ದು. ನನ್ನ ವಿರಕ್ತಿ ಆದ್ರಿಂದ ನಿಮ್ಮ ಭಕ್ತಿಯಿಂದ ನನಗೇನಾಗ್ತಾ ಇದೆ ಅಂತಂದ್ರೆ ವಿರಕ್ತಿ ಉಂಟಾಗ್ತಾ ಇದೆ. ಮುಂದೆ ಏನಾಯ್ತು? ತಪೋಭರಕ್ಕೆ. ಪ್ರಭು ವಿರಕ್ತಿ ಉಂಟಾದ ಮೇಲೆ ಏನ ಎಲ್ಲಿ ಹೋಗ್ತಾನೆ ಮನುಷ್ಯ? ತಪಸ್ಸಿಗೆ ಹೋಗ್ತಾನೆ. ಕ್ರಮ ಎಷ್ಟೇ? ಮೊದಲೇನ ಭಕ್ತಿ, ನಂತರ ವಿರಕ್ತಿ, ಅದಾದ್ಮೇಲೆ ಏನದ ಅಂತಂದ್ರೆ ವೈರಾಗ್ಯವನ್ನ ತಾಳಿ ವೈರಾಗ್ಯದ ಭಾವನೆಯನ್ನ ಹೆಚ್ಚು ಮಾಡಿಕೊಂಡು ತಪಸ್ಸಿನ ಭಾರವನ್ನು ಆಮೇಲೆ ತಪಸ್ಸಿಗಿಳಿತಾರೆ. ಭಕ್ತಿಯಿಂದ ಎಲ್ಲ ಸಾಧ್ಯ ನೋಡಿ. ಒಂದು ಭಕ್ತಿ ಯಥಾರ್ಥವಾಗಿ ಆಯ್ತು ಅಂತಂದ್ರ ಸಹಜವಾಗಿ ವಿರಕ್ತಿ, ವಿರಕ್ತಿ ಆದ್ಮೇಲೆ ತಪಸ್ಸು, ವಿರಕ್ತಿ ಇದು ವೈರಾಗ್ಯದಿಂದ ಏನಾಗ್ತದೆ ಅಂತಂದ್ರೆ ತಪಸ್ಸ ನಮ್ಗೆ ಏನಾಗ್ತದೆ ಅಂತಂದ್ರೆ ತಪಸ್ಸಿನ ಮಾರ್ಗದೊಳಗೆ ನಾವು ಏನಾಗ್ತೀವಿ ಒಂದು ಕಾರಣ ಯಾವ್ದ್ರಿ? ಭಕ್ತಿ. ಆ ಕಾರಣದಿಂದ ಗೃಹಸ್ಥರ ಮೊದಲನೇ ಕೆಲಸ ಏನ್ರಿ? ದೇವ ಪೂಜೆ ಯಾವುದ್ರ ಸಲುವಾಗಿ? ಇದರದೆಲ್ಲ ಇವೆಲ್ಲದರ ಸಲುವಾಗಿ. ದೇವ ಪೂಜಾ ಅಂದ್ರೆ ಜಿನೇಂದ್ರ ಪ್ರಭುಗಳ ಭಕ್ತಿ. ಅದಕ್ಕ ರತ್ನಾಕರ ವರ್ಣಿ ಏನ್ ಹೇಳಿದ ಅಂದ್ರೆ, ಪ್ರಭುನ ಮುಕ್ತಿಗೆ ಹೋಗುವಂತ ಸಾಧನೆ ಯಾವುದು? ನಿಮ್ಮ ಭಕ್ತಿ. ಅದಕ್ಕೆ ನಿಮ್ಮ ಭಕ್ತಿಯಿಂದ ನನ್ನೊಳಗೆ ಏನಾಯ್ತು ಅಂದ್ರೆ ವಿರಕ್ತಿ ಉಂಟಾಯ್ತು. ಆ ವಿರಕ್ತಿಯಲ್ಲಿ ಎಲ್ಲಿ ಕಳಿಸ್ತಾನ? ತಪಸ್ಸಿಗೆ ಕಳಿಸ್ತ. ವಿರಕ್ತಿ ಆದ ನಂತರ ತಪಸ್ಸು ಮಾಡೋದಿಲ್ಲ, ಏನು ತಪಸ್ಸ ಮಾಡಿಕೊಳ್ಳೋದು ವಿರಕ್ತಿ ಆಗ್ತದೆ. ಅದು ನಮ್ಗೆ ಗೊತ್ತಿಲ್ಲ ಅಂತೇಳಿ ಮುಂದಿನ ಹಲವಾರು ಪದ್ಯಗಳೆಲ್ಲ ರತ್ನಾಕರವನ್ನ ಹೇಳಬೇಕಾದ. ಗಡಿಬಿಡಿ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರ ಘೋಟಾಳ ಮಾಡ್ಕೋತೀವಿ. ಗಡಿಬಿಡಿ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಘೋಟಾಳ ಮಾಡ್ಕೋತೀವಿ. ಘೋಟಾಳ ಆಗೋದಿರ್ತದಂದ್ರೆ ಗಡಿಬಿಡಿ ಆಗ್ತಿದೆ, ಅದು ಕೂಡ ಅಷ್ಟೇ ಸತ್ಯ. ಹೀಗಾಗಿ ರತ್ನಾಕರ ವರ್ಣಿ ಏನ್ ಹೇಳ್ತಾರಪ್ಪ ಅಂದ್ರ, ಮನುಷ್ಯ ಜನ್ಮದೊಳಗ ಜಿನೇಂದ್ರ ಪ್ರಭುಗಳ ಭಕ್ತಿಯನ್ನ ಹೆಚ್ಚು ಮಾಡ್ಕೊಂಡ ನಂತರ ವಿಷಯ ವಾಸನೆಗಳಲ್ಲಿ ವಿರಕ್ತಿಯನ್ನ ಸಹಜವಾಗಿ ಏನಾಗ್ತದ ಅಂತಂದ್ರೆ ತಾಳುವಂತ ವೈರಾಗ್ಯ ಭಾವನೆ ಬರ್ತದ. ಆ ವೈರಾಗ್ಯ ಭಾವನೆ ನಮ್ಮಲ್ಲಿ ಎಲ್ಲಿ ತಗೊಂಡು ಹೋಗ್ತದಂದ್ರೆ ತಪಸ್ಸಿನ ಭಾರವನ್ನು ತಡೆದುಕೊಳ್ಳುವ ಮನೋಶಕ್ತಿಯನ್ನು ದೃಢಪಡಿಸಿಕೊಳ್ಳುವುದು. ತಪಸ್ಸಿಗೆ ಹೋಗಬೇಕಾದ್ರೆ ಮೊದಲು ಧೈರ್ಯ ಬೇಕಲ್ಲ, ಮನಸ್ಸಿನೊಳಗೆ ದೃಢತೆ ಬೇಕಲ್ಲ. ಇಲ್ದಿದ್ರ ಆದಿದೇವರು ಯಾವಾಗ ದೀಕ್ಷಿತರಾದ್ರು ಅವರ ಜೊತೆಗೆ ಎಷ್ಟು ಜನ ದೀಕ್ಷಿತರಾದ್ರಿ? ಎಷ್ಟು ಸಾವಿರ? 4,000 ದೊರೆಗಳು ಎಲ್ಲರೂ ಕೂಡ ಅವ್ರು ನೋಡಿ ಅವರೆಲ್ಲ ದೀಕ್ಷಾ ತಗೊಂಡ್ರು. ಹೆಂಗ್ ದೀಕ್ಷಾ ತಗೊಂಡ್ರು? ನಮ್ಮ ದೊರೆ ದೀಕ್ಷಾ ತಗೊಂಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಇರ್ತಕ್ಕಂಥ ಅನುರಾಗದಿಂದ ಏನ್ ಮಾಡಿದ್ರು ಅಂದ್ರೆ ದೀಕ್ಷಾ ತಗೊಂಡ್ರು. ಪ್ರಭು ನೀವ್ ಏನ್ ಮಾಡ್ತೀರ ಅದನ್ನ ಮಾಡೋಣ ಅಂತ ಹೇಳಿ ಏನ್ ಮಾಡಿದ್ರೆ 4,000 ಜನ ದೀಕ್ಷಾ ತಗೊಂಡ್ರು. ಒಬ್ಬರಲ್ಲ ಇಬ್ಬರಲ್ಲ, 4,000 ಜನ. ಯಾರಿಗವ್ರು ದೀಕ್ಷಾ ತಗೋದಪ್ಪ ನೀವು ಅಂತ ಹೇಳಿಲ್ಲ, ಏನು ಹೇಳಿದ್ರಿ? ಹೇಳಿಲ್ಲ. ಅವ್ರು ನೋಡ್ರು, ಅವರು ತಗೊಂಡ ನಂತರ ಏನಾಯ್ತ್ರಿ? ಇವ್ರದ್ದೇನಿತ್ತು ಅಂತಂದ್ರ ಅತ್ಯಂತ ಸದೃಢವಾಗಿರ್ತಕ್ಕಂಥ ವಜ್ರದ ವೃಷಭ ನಾರಾಚ ಸಂವಹನದವ್ರು ಇದ್ದರು. ಇವ್ರಿಗೇನು ವ್ಯತ್ಯಾಸ ಆಗಲಿಲ್ಲ. ಯಾಕಂದ್ರೆ ಇವ್ರದ್ದೇನಿತ್ತು ಅಂದ್ರೆ ಜ್ಞಾನ ವೈರಾಗ್ಯ. ಹಿಂಗಾಗಿ ಸಹಜ ತಮ್ಮ ಆತ್ಮ ಸಾಧನೆಗಳು ತೊಡಗಿದ್ರು. ಇವ್ರು 1 ದಿವಸ ಕೂತ್ರು, 2 ದಿವಸ ಕೂತ್ರು, ಇವ್ರು ಇನ್ನ ಯಾರು ಮಾಡ್ತಾರೋ, ಎಲ್ಲಿ ಊಟಕ್ಕೆವಾಗಿ ಎದ್ದಿದ್ದಾರೆ, ನಾವೊಂಚೂರು ಏನಾದ್ರು ತಿಂದ್ರೆ ಆಗ್ತೈತೆ ನಾನು ತಿಳ್ಕೊಂಡು ಇವ್ರು ಹುಡುಕಾಡಕ್ಕೆ ಶುರು ಮಾಡಿದ್ರು. ಯಾಕೆ ಹಿಂಗಾಯ್ತು ಅಂದ್ರೆ ಅಂಧಾನುಕರಣೆ ಆಯ್ತು. ನಮ್ಮ ದೊರೆ ಏನ್ ಮಾಡ್ತಾನ ಅದನ್ನ ನಾವು ಮಾಡಾವ ಇಟ್ಕೊಂಡು ಮಾಡಿದ್ರು. ಆದ್ರೆ ದೊರೆ ಏನ್ ಮಾಡ್ತಾನ ಅನ್ನೋದು ಇವ್ರು ಹೊರಗಿನಿಂದ ಅಷ್ಟೇ ನೋಡಿದ್ರು. ಒಳಗಿನಿಂದ ಹೆಂಗ್ ಕಾಣಿಸೋದ್ರಿ? ಒಳಗಿನಿಂದ ಕಾಣಿಸೋದಿಲ್ಲ. ಆದ್ರೆ ಅವ್ರೇನಿದ್ರು ಅಂತಂದ್ರೆ ತಮ್ಮ ಆತ್ಮ ಸಾಧನೆಗಳು ತೊಡಗಿದ್ರು. ಇವ್ರು ಮಾತ್ರ ಶರೀರವನ್ನ ಏನ್ ಮಾಡ್ಕೊಂಡಿದ್ರು ಅಂತಂದ್ರೆ ತಮ್ಮದಾತ ತಿಳಿದಂತ ಮಿಥ್ಯಾತ್ವ ಭಾವವನ್ನು ಇಟ್ಕೊಂಡಂಥವ್ರು ಅದು ಮುಂದೇನಾಗಿಲ್ಲ ಅಂತಂದ್ರೆ ತಡಿಲಿಕ್ಕಾಗಲ್ಲ. ತಪಸ್ಸಿನ ಭಾರವನ್ನ ತಡಿಲಿಕ್ಕಾಗಲ್ಲ. ತಪಸ್ಸನ್ನ ಸ್ವೀಕಾರ ಮಾಡಬೇಕು, ತಪಸ್ವಿಗಳಾಗಬೇಕು ಅಂತ ತಿಳ್ಕೊಂಡು ಆ ಮಾರ್ಗವನ್ನು ಅನುಸರಿಸಿದ್ರು.
ಆ ಮಾರ್ಗದೊಳಗೆ ಒಂಚೂರು ಮುಂದೆ ಹೋದಂಗೆ ಭಾರ ಹೆಚ್ಚಾಗೈತ್ರಿ. ಒಂದೆರಡು ದಿವಸ ಏನು ಅನಿಸ್ಲಿಲ್ಲ. ಯಾಕ ಹಿಂದೆ ಅದನ್ನ ಸಾಕಷ್ಟು 2 ದಿವಸ ಅಂದ್ರೆ ಅದಕ್ಕಿಂತ ಮೊದಲು ಏನಿದ್ರು ಸಾಕಷ್ಟು ಊಟಪಾಠ ಮಾಡಿ ಬಂದಿದ್ರು. ಒಂದು 2 ದಿವಸ ತನಕ ನಡೀತ್ರಿ. ಅದು ರಿಸರ್ವ್ ಫುಡ್ ಮಟೀರಿಯಲ್ ಇರ್ತದಲ್ಲ, ಅದೊಂದು 2 ದಿವಸ ಏನಾಯ್ತು ಅಂದ್ರೆ ಬಂತು, ಮುಂದೆ ಖಾಲಿ ಆಯ್ತು. ಮುಂದೆ ಖಾಲಿ ಆದ್ಮೇಲೆ ಏನಾಯ್ತು, ತ್ರಾಸ ಮಾಡ್ತಾ ಇತ್ತು. ಅವಾಗ ಅವ್ರ ವಿರಕ್ತಿ ಎಲ್ಲ ಏನಾಯ್ತು ಅಂದ್ರೆ ಗಾಳಿಗೆ ತಡಗೆಲೆಗಳಂತೆ ಹಾರಿ ಹೋಯ್ತು. ನಿಲ್ಲಲೇ ಅಂತ ವಿರಕ್ತಿ ಆಗಬಾರ್ದು. ಅದಕ್ಕೆ ರತ್ನಾಕರ ವರ್ಗ ಏನ್ ಮಾಡ್ತಾರೆ ಅಂತಂದ್ರೆ, ನೋಡ್ರಿ, ಯಾವಾಗ ನಾವು ನಿಜ ಪದ ನಿನ್ನ ಪದಾಬ್ಜ ಭಕ್ತಿ ವಿಷಯಾರ್ಥ ವಿರಕ್ತಿ ತಪೋಭರಕ್ಕೆ ಸಂಪನ್ನತೆ ವ್ಯಕ್ತ ಶಕ್ತಿ ತನುವಂ ಸೆಲೆಭೇರಿಸಿ. ಪ್ರಭು ತಪಸ್ಸಿನ ಭಾರವನ್ನ ಸಹನೆ ಮಾಡ್ಲಿಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಅಭ್ಯಾಸ ಮಾಡ್ತೀನಿ. ಅಭ್ಯಾಸದ ಬಲ ಬೇಕಲ್ಲ. ಎಂದೂ ಇವು ಏನ್ ಮಾಡಿಲ್ಲ ಅಂತಂದ್ರೆ ರಾತ್ರಿ ಭೋಜನ ಎಂದೂ ತ್ಯಾಗ ಮಾಡಿಲ್ಲ. ಮತ್ತು ಒಮ್ಮೆ ಏನಾದ ಅಂತಂದ್ರೆ ದೀಕ್ಷೆ ತಗೊಂಡ ಏನ್ ಪರಿಸ್ಥಿತಿ ಆಗೋಗಿ. ಅಥವಾ ಎಂದೂ ಇವು ಏನ್ ಮಾಡಿಲ್ಲ ಅಂತಂದ್ರೆ ಬಸ್ತಿಗೆ ಬಂದಿಲ್ಲ, ಫಸ್ಟ್ ಡೇ ಬಂದ ಅಲ್ಲಿರ್ತಕ್ಕಂಥ ಒಂದು ಪ್ರವಚನಗಳನ್ನು ಕೇಳಿ ಭಯಂಕರ ಏನಾದಂದ್ರೆ ಪ್ರಭಾವಿತ ಆಗಿ ಏನ್ ಮಾಡಿದಂದ್ರೆ, ಪ್ರಭು ನೀವೇನ್ ಹೇಳಿರಿ ನಾನು ಹಂಗ ಮಾಡ್ತೀನಿ, ನನಗೊಂದಿಷ್ಟು ನಿಯಮ ಕೊಡ್ರಿ. ಯಾವ ಕೊಡ್ರಿ ಮಾಡಿಲ್ಲ. ಅಷ್ಟು ತಯಾರಿ ಪಾಯದ ತಿಳ್ಕೊಂಡು ಏನ್ ಬಂದು ಒಂದೆರಡು ನಿಯಮ ಕೊಟ್ಟು ರಾತ್ರಿ ಭೋಜನ ತ್ಯಾಗ ಆಯ್ತು ಪ್ರಭುಜಿ, ಇಷ್ಟು ನೀವು ನಾ ಕೇಳಿ ಪ್ರಭಾವಿತ ಆಗಿದ್ದೀನಿ. ರಾತ್ರಿ ಭೋಜನ ತ್ಯಾಗ ಮಣಿಗೆ ಹೋಗಕೂಡ್ದಂತ ಸಂಜೆ ಆಯ್ತು. 10 ಮುಗಿಯಿತು. ಫಸ್ಟ್ ಡೇನ ಪರೀಕ್ಷೆ, ಮೊದಲನೇ ದಿವಸ ಪರೀಕ್ಷೆ ಆಗ್ತತ್ರಿ. ಯಾವುದೇ ನಿಯಮ ತಗೋರಿ, ಫಸ್ಟ್ ಡೇನ ಪರೀಕ್ಷೆ. ಅದು ಶ್ವಾಸ ತಗ್ದ್ರಿ. ತಪ್ಪಿದ ಕೂಡಲೇ ಏನಾಯ್ತು ಅಂತಂದ್ರೆ ಆಯ್ತು, ಶುರು ಆಯ್ತಲ್ಲ ಕೂಗಾಟ. ಒಳಗಿಂದ ಕೂಗಾಟ ಬಂತು. ಹಸಿವೆ ಅವನನ್ನು ಕರೆಯಾಕಿತ್ತು. ಇವತ್ತು ತಗೊಂಡಿದ್ದೀನಿ ನಿಯಮ, ಇದರ ವಿಚಾರ ಮಾಡಿ ತಗೊಳ್ಳಿಲ್ಲ ಅಂತ ಪ್ರಾಣಿಸ್ತಾರೆ. ಇದು 1 ತಾಸು ಆ ಕಡೆ ಮಾಡಿ ತೆಗೆದ್ರಿ, ಆ ಮುಂದೆ ಏನಾಗಲಿಲ್ಲ, ಕಂಟ್ರೋಲ್ ಆಗಲಿಲ್ಲ. ಹಸಿವೆ ಮುಂದೆ ಹಸಿವೆ ಭಾಳ ಡೇಂಜರಸ್. ಅದೇನು ನೋಡೋದಿಲ್ಲ. ಹಸಿವಾದಂಥ ಸಮಯದೊಳಗೆ ಭಯಂಕರ ಏನಾಗಿರ್ತದೆ, ಮನುಷ್ಯನ ತಾಪ ಆಗಿರ್ತದೆ. ಯಾಕಂದ್ರೆ ಅದು ಅಭ್ಯಾಸ ಇಲ್ಲ. ಅದಕ್ಕೆ ಇವ್ ಏನ್ ಮಾಡಿದ ಅಂತಂದ್ರೆ ತಕ್ಷಣ ಆ ನಿಯಮವನ್ನು ಏನ್ ಮಾಡಿದ್ರೆ ಗಾಳಿ ಕೊಟ್ಟು ಒಳಗಿರ್ತಕ್ಕಂಥ ಏನು ಆವೇಶ ಇತ್ತಲ್ಲ, ಸುನಾಮಿ, ಒಳಗಿನ ಸುನಾಮಿ ಬಹಳ ಕೆಟ್ಟ. ಎಲ್ಲ ಕಟ್ಟಳೆಗಳನ್ನ ಏನ್ ಮಾಡಿಬಿಡ್ತದಂತ ಕಿತ್ತು ಹಾಕಿಬಿಡ್ತದೆ. ಆ ಸುನಾಮಿಗೆ ಏನಾಯ್ತು ಅಂತಂದ್ರೆ ಹಿಮ ನಿಯಮ ಮಾಡಿಬಿಟ್ಟ. ರಾತ್ರಿ ಮತ್ತೆ ತನಗೇನ್ ಬೇಕು ತಿಂದ ನಾಳಿನ ಹೊರಗೆ ಮಾಡೋದ್ರಿಂದ ಒಂದು ಸಡಿಲಿಕೆ ಸಿಕ್ತು ಅಂತಂದ್ರೆ ಸಾಕ್ರಿ. ಒಂದು ದೊಡ್ಡ ಡ್ಯಾಮ್ ಇರ್ತದ, ಒಂದು ಸಣ್ಣ ಎಲ್ಲರೂ ಸೋರ್ಲಿಕ್ಕೆ ಶುರು ಆಯ್ತಂದ್ರೆ ಭಾಳ ಜಲ್ದಿ ಆ ಡ್ಯಾಮ್ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ, ಸೋರಿಕೆ ನಡೆಯಂಗಿಲ್ಲ. ಅದಕ್ಕೆ ರತ್ನಾಕರ ಅದನ್ನ ಏನ್ ಹೇಳಿದ ಅಂತಂದ್ರೆ, ಪ್ರಭು ಸಂಪನ್ನತೆ ವ್ಯಕ್ತ ಶಕ್ತಿ ತನುಭಂ ಸಲಭೇರಿಸಿ. ಎಲ್ಲ ಇರ್ತಕ್ಕಂಥ ಅನುಕೂಲತೆಗಳಿದ್ರು ಕೂಡ ತಪಸ್ಸಿಗೆ ಮೈಯೊಡ್ಡಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಪುರುಷಾರ್ಥವನ್ನು ಮಾಡಿ ಆ ತಪಸ್ಸನ್ನು ಮತ್ತಷ್ಟು ಏನ್ ಮಾಡ್ಕೊಳ್ತೀನಿ ಅಂದ್ರೆ ಗಟ್ಟಿ ಮಾಡ್ಕೊಳ್ತೀನಿ. ಅದು ಎಂದೂ ನನ್ನಿಂದ ಏನಾಗಬಾರ್ದು ಅಂದ್ರೆ ದೂರ ಆಗಬಾರ್ದು. ಹಂಗ ತಪಸ್ಸಿನ ಭಾರವನ್ನು ತಡೆದುಕೊಳ್ಳಲಿಕ್ಕೆ, ತಪಸ್ಸನ್ನ ಅನುಷ್ಠಾನ ಮಾಡ್ಲಿಕ್ಕೆ, ಅತ್ಯಂತ ಆಸಕ್ತಿಯಿಂದ ಅನುಷ್ಠಾನ ಮಾಡ್ಲಿಕ್ಕೆ ನಾ ಮನೋಶಕ್ತಿಯನ್ನು ಏನ್ ಮಾಡ್ತೀನಿ ಅಂತಂದ್ರೆ ದೃಢ ಮಾಡ್ಕೊಳ್ತೀನಿ. ಮನೋಶಕ್ತಿ ದೃಢ ಹೆಂಗಾಗೋದ್ರಿ? ಮನೋಶಕ್ತಿ ದೃಢ ಹೆಂಗಾಗೋದಂತಂದ್ರೆ ಇಲ್ಲಿ ಐತ್ ನೋಡ್ರಿ, ತನುವಂ ಸಲಭೇದಿಶಿ ತನ್ನ ರೂಪಂ. ದೇಹ ಮತ್ತು ಆತ್ಮ ಇವು ಇಬ್ಬರ ಮಧ್ಯದೊಳಗೆ ಏನ್ ಮಾಡ್ತೀನಿ? ಭೇದ ವಿಜ್ಞಾನ ಮಾಡ್ತೀನಿ. ಭೇದ ವಿಜ್ಞಾನ ಇದ್ದವನಿಗೆ ಏನಾಗ್ತದ ಅಂತಂದ್ರ ಈ ಸಾಮರ್ಥ್ಯ ಬರ್ತದ. ಯಾಕಂದ್ರೆ ಭೇದದ ವಿಜ್ಞಾನ ಆಗಿರ್ತದ, ಭೇದದ ಪರಿಜ್ಞಾನ ಆಗಿರ್ತದ, ಭೇದ ತಿಳಿದು ಬಂದಿರ್ತದ ಅಂತ ತಿಳ್ಕೊಂಡೆ ನಾ ಬೇರೆ ಇದ್ದೀನಿ, ಈ ದೇಹ ಬೇರೆ ಅದ. ತಪಸ್ಸಿನಿಂದ ಒಂದಿಷ್ಟು ದೇಹಗಳಿಗೆ ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ನನ್ನ ಆತ್ಮ ಸಾಧನೆಯಿಂದ ನಾ ಏನಾಗಂಗಿಲ್ಲ ಅಂತಂದ್ರೆ ಚ್ಯುತ ಆಗಂಗಿಲ್ಲ. ಎಂದೂ ನಾ ಏನಾಗೋಲ್ಲ ಅಂದ್ರೆ ಇದರಿಂದ ಭಿನ್ನ ಆಗುವುದಿಲ್ಲ. ಇಂಥ ಅಭ್ಯಾಸ ನಿರಂತರ ಮಾಡ್ತಿರ್ತಾರೆ. ಗೃಹಸ್ಥವಸ್ಥರೊಳಗೆ ಇದು ಅಭ್ಯಾಸ ಐತಿ. ಸಾಧನೆ ಎಲ್ಲಿಂದ ಶುರು? ಒನ್ನೆತ್ತೆಯಿಂದಲೂ ಸಾಧನೆ ಶುರು ಇಲ್ಲ.
ವನ್ಯತೆ ಅಂದ್ರೆ ಮೊದಲನೇ ಮಿಥ್ಯಾದೃಷ್ಟಿಯನ್ನ ಮಿಥ್ಯಾತ್ವವನ್ನ ದೂರ ಮಾಡಿ ಯಾವಾಗ ಸಮ್ಯಕ್ತ್ವದ ಪರಿಣತಿ ಪ್ರಕಟ ಆಗ್ತದ ಅವಾಗಿನಿಂದ ಇವನು ಏನಾಯ್ತದ ಅವಾಗ ಖರೆ ಅಭ್ಯಾಸ ಸುಧುರಿ. ಅವಿರತ ಸಮ್ಯಕ್ ದೃಷ್ಟಿನಿಂದ ಹಿಡ್ಕೊಂಡ ಅಭ್ಯಾಸ ಶುರು. ಅಭ್ಯಾಸ ಪೂರ್ಣ ಯಾವಾಗ ಆಗೋದ? 14ನೇ ಗುಣಸ್ಥಾನಕ್ಕೆ ಪೂರ್ಣ ಫಲ ಅಲ್ಲದ. ಅದರ ಪ್ರಾರಂಭ ಎಲ್ಲದ? ಇಲ್ಲ. ಕೃಷ್ಣಾನದೇ ಹುಟ್ಟುತ್ತದೆ ಅಲ್ಲಿ ಮಹಾಬಲೇಶ್ವರ. ಆದ್ರೆ ಅದರ ಪೂರ್ಣತೆಯಲ್ಲಿ ಹೋಗಿ ಮತ್ತೆ ನೀರಿಗೆ ಸಮುದ್ರಕ್ಕೆ ಹೋಗಿ ಏನಾಗ್ತದೆ ಪ್ರಾರಂಭ ಒಂದು ಕಡೆ. ಪ್ರಾರಂಭ ಸಾಮದಿದ್ರೂ ಕೂಡ ಅದು ಪಾತ್ರತೆ ಎಷ್ಟು ವಿಷಯ ಅಂದ್ರೆ ಎಲ್ಲಿ ನದಿ ಬಿಟ್ಟಿರ್ತಾವಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಅತಿ ಸಣ್ಣ ನೀರು ಬೀಳ್ತಿರ್ತದೆ ಅಷ್ಟೇ. ಆದ್ರೆ ಮುಂದೆ ಮಹಾನ್ ವಿಷಾದ ಹಂಗ ಅವಿರತ ಸಮ್ಯಕ್ ದೃಷ್ಟಿಗೆ ಸಣ್ಣ ಪ್ರಮಾಣದೊಳಗ ತನ್ನ ಅನುಭವದ ಒಮ್ಮೆ ರುಚಿ ನಿರ್ಮಾಣ ಆಯ್ತು ಅಂತಂದ್ರ ಆ ರುಚಿಯನ್ನು ದೃಢಪಡಿಸ್ಕೊಳ್ಳಿಕ್ಕೆ 5ನೇ ಗುಣಸ್ಥಾನ ತನ್ನಿಂದ ತಾನೇ ಹೋಗ್ತಾನೆ. ವ್ರತ ನಿಯಮ ಶೀಲ ಸಂಯಮಾದಿಗಳ ಪರಿಪಾಲನೆ ಅವನ ಜೀವನದೊಳಗೆ ಸಹಜವಾಗಿ ಸಂಭವಿಸ್ತಾವ. ಯಾವ ಭಾರ ಅನಿಸಂಗಿಲ್ಲ. ಭಾರ ಅನಿಸಿದು ಅಂದ್ರೆ ಅದು ತಪಸ್ಸು ನಮಗೆ ಭಾರ ಆಯ್ತು ಅಂತಂದ್ರೆ ನಮ್ಗೆ ಅಭ್ಯಾಸದ ಇನ್ನೂ ಏನಿದೆ ಕೊರತೆ ಇದೆ. ನಾವಿನ್ನೂ ಅಭ್ಯಾಸ ಮಾಡಿ ಗಣಿತ ಕಷ್ಟ ಅನಿಸ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅಲ್ಲೇ ಪರೀಕ್ಷೆ ಒಳಗೆ ಹೋಗಿ ಬಂದ್ರೆ ಪ್ರಾಕ್ಟೀಸ್ ಮಾಡ್ತದಂದ್ರೆ ಅವಾಗ ಏನಾಗಬೇಕಾಗ್ತದೆ ಅಂತಂದ್ರೆ ರಿಸಲ್ಟ್ ಫೇಲ್ ಬರ್ತದೆ. ಅದಕ್ಕೆ ರತ್ನಾಕರ ವರ್ಣಿ ಏನ್ ಮಾಡ್ತಾರ? ತನುವಂಸಲ ಭೇದಿಸಿ ತನ್ನ ರೂಪಂ ಅಚ್ಚಿನ್ನದೆ ಕಾಂಬ ಯುಕ್ತಿ ಶಕ್ತಿಗಿಂತ ಏನು ಶ್ರೇಷ್ಠ ಇದರಿ? ಯುಕ್ತಿ ಶ್ರೇಷ್ಠ. ಯುಕ್ತಿ ಮಾಡಬೇಕು. ಏನು ಯುಕ್ತಿ ಮಾಡಬೇಕು? ತನು ಮತ್ತು ಜೀವ, ದೇಹ ಮತ್ತು ಜೀವ ಇವೆರಡನ್ನು ಏನು ಮಾಡಬೇಕು ಅಂತಂದ್ರೆ ಭಿನ್ನ ಮಾಡಬೇಕು. ಇವೆರಡನ್ನು ಭೇದ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಭೇದ ಮಾಡಿದ ಅಂತಂದ್ರ ಈ ಒಂದು ಯುಕ್ತಿಯನ್ನ ತನ್ನಲ್ಲಿ ತಾನು ಪ್ರಕಟ ಮಾಡ್ಕೊಂಡ ಅಂತಂದ್ರ ಆ ಯುಕ್ತಿಯಿಂದ ಏನಾಗ್ತದ ಅಂತಂದ್ರೆ ಇವನಿಗೆ ಬಹಳ ಸುಲಭವಾಗಿ ಏನ್ ಮಾಡಲಿಕ್ಕೆ ಸಾಧ್ಯ ಅದ ಅಂತಂದ್ರ ಮುಕ್ತಿ ಮಾರ್ಗದೊಳಗೆ ಮುಂದುವರಿಲಿಕ್ಕೆ ಸಾಧ್ಯ ಅದ. ಯುಕ್ತಿ ಇರಲಿಲ್ಲ ಅಂದ್ರೆ ಇನ್ನೂ ನಡೆಯಂಗಿಲ್ಲ. ಒಂದು ದೊಡ್ಡದಾದಂಥದ್ದು ಏನಿತ್ತಪ್ಪ ಅಂತಂದ್ರ ಬಾಕ್ಸ್ ಇತ್ತು. ಅದು ಬಾಕ್ಸ್ ಒಬ್ಬ ಇದ್ದ ಹೆಂಗ್ರಿ ಅದನ್ನ ಅದಕ್ಕೆ ಅವ ಏನು ಮಾಡಿದಂದ್ರೆ ಆ ಕಡೆ ನೋಡಿದ. ನೋಡಿದ ಒಟ್ಟು ಏನೂ ತಿಳಿವಾಗುತ್ತೆ. ಇದು ಬಾಕ್ಸ್ ಹಿಂಗೈತಿ, ಇದ್ರೆ ನಾ ಏನು ಮಾಡ್ಬೇಕಾಗಿದೆ ತೊಗೊಂಡಾಗ ಗಾಡಿ ತನಕ ತೊಗೊಂಡು ಹೋಗ್ಲಾ ಹೆಂಗೆ ಹೋಗುದ? ಬಾಕ್ಸ್ ಅಲ್ಲಿ ಎತ್ತೋಷ್ಟು ಶಕ್ತಿ ಇತ್ತು ಇವಂಗಿಲ್ಲ. ಆದ್ರೆ ಏನಿತ್ರಿ? ಯುಕ್ತಿ ಭಾಳ ವಜ್ಜೆ ಇತ್ತು. ನೋಡಿದ ಏನು ಮಾಡೋದು? ಕಡೆ ನೋಡಿದ ಒಂದೆರಡು ಕೆಟ್ ಬಿಡ್ದು ಪೈಪ್ ಬಿದ್ದಿತ್ತು. ಇಷ್ಟಿಷ್ಟು ಕೆಟ್ ಬಿಡ್ದು ಪೈಪ್ ಬಿದ್ದಿತ್ತು. ಓಕೆ ಏನು ಮಾಡಿದ್ರಿ? ಪೈಪ್ ತೊಗೊಂಡು ಬಂದ ಸಾವಕಾಶ ಅದೇನು ಬಾಕ್ಸ್ ಇತ್ತಲ್ಲ ಅದು ಮುಂದಿನ ಭಾಗವನ್ನು ಕೆಳಗೆ ಸರಿಸಿ ಅರ್ಧ ಕೆಲಸ ಆಯ್ತು. ಮತ್ತೆ ಹಿಂದೆ ಬಂದದ್ದು ಸಾವಕಾಶ ಏನು ಮಾಡಿದ್ರಿ? ನುಗ್ಸಕ್ಕೆ ಶುರು ಮಾಡಿ ಸಾವಕಾಶ ನುಗ್ಸ್ಕೊಂತ ಹೊಂಟಂಗೆ ಅದ್ರ ಮ್ಯಾಲ ಅದೇನಾಯ್ತು? ತನ್ನ ಸ್ಲಿಪ್ ಹಾಕಿತ್ತು. ಭಯಂಕರ ಭಾರ ಇತ್ರಿ. ಆದ್ರೆ ಅದೇನಾಯ್ತು? ಮುಂದೆ ಹೊಂಟಿತು. ಒಂದಿಷ್ಟು ಮುಂದೆ ಬಂತು. ಆಮೇಲೆ ಮತ್ತೆ 2ನೇ ಪೈಪ್ ಏನು ಮಾಡಿದ್ರು? ಅದು ನಿಂತಿದ್ದ ಅದ್ರ ಕೆಳಗಿಟ್ಟ. ಆಮೇಲೆ ಮತ್ತೆ ಒತ್ತಕ್ಕೆ ಶುರು ಮಾಡಿದ. ಮತ್ತೊಂದು ಸ್ವಲ್ಪ ಮುಂದೆ ಹೋಯ್ತು. ಹಿಂಗ ಸ್ವಲ್ಪ ಮಾಡ್ಕೊಂತ ಏನ್ ಮಾಡಿದಂದ್ರೆ ತನ್ನ ಸಾಮಗ್ರಿಯನ್ನು ಸರಿಯಾಗಿ ತಗೊಂಡು ಏನಂದ್ರೆ ಪಾರಾದ. ಹಂಗೆ ಇಲ್ಲೂ ಕೂಡ ನಾವು ಏನ್ ಮಾಡೋದಿದೆ ಅಂದ್ರೆ ಯುಕ್ತಿ ಮಾಡೋದಿದೆ. ಸಾಮಗ್ರಿ ಏನಿದೆ? ನಮ್ಮ ಸಾಮಗ್ರಿ ಯಾವುದು? ನನ್ನ ಚೈತನ್ಯ ಪ್ರಭು. ಅಷ್ಟು ದುರಂಧರವಾಗಿರ್ತಕ್ಕಂಥ ಗೊಂಡಾರಣ್ಯದೊಳಗೆ ಏನಾಗಿದೆ? ಸಿಕ್ಕಿಕೊಂಡಿದ್ದಾರೆ. ಉಪಾಯ ಏನು ಮಾಡೋದೈತೆ ಅಂತಂದ್ರೆ ನಾವು ಭೇದ ವಿಜ್ಞಾನವನ್ನು ಮಾಡೋದು. ಭೇದ ವಿಜ್ಞಾನವನ್ನು ಮಾಡೋದು ಹೆಂಗ? ದೇಹ ಬೇರೆ ಆತ್ಮ ಬೇರೆ. ಹೆಂಗ? ಲಕ್ಷಣಗಳಿಂದ ಮೊದಲು ಭೇದ ಮಾಡೋದ. ಲಕ್ಷಣಗಳು ಆಮೇಲೆ ದೋಷಗಳಿಂದ ಅದನ್ನು ನಾವು ಸರಿಪಡಿಸ್ಕೊಳ್ಳೋದ. ಲಕ್ಷಣಗಳಿಂದ ಭಿನ್ನತೆಯನ್ನು ನೋಡಿದ ನಂತರ ಆ ಪ್ರಕಾರ ಪ್ರಯತ್ನ ಮಾಡೋದ. ಪ್ರಯತ್ನ ಮಾಡಿ ಏನಾಯ್ತ್ರಿ? ಸಲೆಭೇದಿಸಿ ತನ್ನ ರೂಪಂ ಅಚ್ಚಿನ್ನದೆ ಕಾಂಬ ಯುಕ್ತಿ. ಆದ ನಂತರ ಯುಕ್ತಿ ಮಾಡಿದ, ಭೇದ ವಿಜ್ಞಾನ ಮಾಡಿದ ನಂತರ ಗುಣದಲ್ಲಿ ಅನುರಕ್ತಿ. ನೋಡ್ರಿ ಎಷ್ಟೆಷ್ಟು ತೀಗಳು ಬೈದವ. ಭಕ್ತಿ, ವಿರಕ್ತಿ, ಯುಕ್ತಿ, ಅನುರಕ್ತಿ.
ಬಂದಿದ್ದಾವೆ ನೋಡ್ರಿ. ತಿ 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 ಅಲ್ಲ ನೋಡ್ರಿ. ಸಲೆ ತನುವಂ ಸಲೆ ಭೇದಿಸಿ ತನ್ನ ರೂಪಂ ಅಚ್ಚಿನ್ನದೆ ಕಾಂಬ ಯುಕ್ತಿ. ಯುಕ್ತಿ ಮಾಡಿದಂತರ ಗುಣದಲ್ಲಿ ಅನುರಕ್ತಿ, ಗುಣದಲ್ಲಿ ಅನುರಕ್ತಿ. ಲೌಕಿಕದೊಳಗೂ ಕೂಡ ಬಹಳ ಮಹತ್ವಪೂರ್ಣ ಮಾತಿದು. ನಮ್ಮ ಅನುರಕ್ತಿಯದೊಳಗಿರಬೇಕು ಅಂದ್ರೆ ಗುಣಗಳಲ್ಲಿ ಇರಬೇಕು, ಗುಣಗ್ರಾಹಿ ಇರಬೇಕು. ಎಷ್ಟು ಗುಣಗ್ರಾಹಿ? ದೋಷಗಳನ್ನು ನೋಡ್ಲಿಕ್ಕೆ ಟೈಮ್ ಸಿಗಬಾರ್ದು, ತಿಳಿತಿಲ್ರಿ? ಆದ್ರೆ ನಮ್ಗೆ ಹೆಂಗಾಗ್ಯದ? ರಿವರ್ಸ್ ಆಗ್ಯದ. ರಿವರ್ಸ್ ಹೆಂಗ? ನಮ್ಮ ಗುಣಗಳನ್ನು ನೋಡ್ಲಿಕ್ಕೆ ಸಮಯ ಇಲ್ಲ. ನಾವು ಕಣ್ ತೆಗೆದುಕೊಳ್ಳಿ ಏನ್ ಕಾಣಿಸ್ತಾವ್ರಿ? ದೋಷಗಳೇ ಕಾಣಿಸ್ತವೆ. ಯಾಕಂದ್ರೆ ದೋಷಪೂರಿತ ಚಸ್ಮಾ ಹಾಕೊಂಡ್ರಿ. ಅದು ಮಿಥ್ಯಾತ್ವ ರೂಪಿ ಚಸ್ಮಾ ನಮಗಿರೋದ್ರಿಂದ ಎಲ್ಲದರೊಳಗೆ ಏನಾಗ್ತದೆ? ದೋಷ ಕಾಣಿಸ್ತದೆ. ಭಾರಿಯಾಗಿತ್ತ ದೋಷ, ಭಾರಿಯಾಗಿತ್ತ. ಒಂಚೂರು 95% ಏನಿದೆ ಅಂತಂದ್ರೆ ವೆರಿ ಗುಡ್ ಇದೆ. 5% ಒಂದು ಸ್ವಲ್ಪ ಎಲ್ರಿ ಜರ ಜರ. ಆದ್ರೆ ಇವಾಗ 5ನ 95 ಆಗೈತೆ. ಮತ್ತು 95 ಎಷ್ಟಾಗಿದೆ? ಇದು ಯಾವಾಗಂದ್ರೆ ದೋಷ ಗ್ರಹಣ ಮಾಡಿದ ಇಸ್ಲಿ. ಅದಕ್ಕ ಅಚ್ಚಿನ್ನದೆ ಕಾಂಬ ಯುಕ್ತಿ ತನ್ನ ರೂಪಂ ಅಚ್ಚಿನ್ನದೆ ಕಾಂಬ ಯುಕ್ತಿ ಗುಣದಲ್ಲಿ ಅನುರಕ್ತಿ. ಇವಾಗೆ ಮುಕ್ತಿ ಅಷ್ಟು ಮುಕ್ತಿನೇ ಇತ್ತು. ಈ ಪ್ರಕಾರ ಗುಣದಲ್ಲಿ ಅನುರಕ್ತಿ, ಗುಣದೊಳಗೆ ಅನುರಕ್ತಾದ ಅಂತಂದ್ರ ತನ್ನ ಗುಣಗಳಲ್ಲಿ ಅನುರಕ್ತಾದ ಅಂತಂದ್ರ ಇವಾಗೆ ಮುಕ್ತಿ. ಇದೆ ಮುಕ್ತಿ. ತನ್ನ ಗುಣದೊಳಗತ ಇರೋದನ ಮುಕ್ತಿ ಇದೆ. ತನ್ನೊಳಗತ ಇರೋದ್ರ ಹೆಸರು ಏನೈತೆ ಅಂದ್ರೆ ಮುಕ್ತಿ ಐತಿ. ಮುಕ್ತಿ ಅಂತಂದ್ರ ಲೋಕಾಗ್ರದೊಳಗಿರ್ತಕ್ಕಂಥ ಅದೇನ ಈಶತ್ ಪ್ರಾಗ್ಭಾರ ಇದೆ ಇಲ್ಲ, ಅದು ಮುಕ್ತಿ ಅಲ್ಲ. ಇದು ಮುಕ್ತಿ. ಯಾವುದು ಗುಣದಲ್ಲಿ ಅನುರಕ್ತಿ ಇದೆಯಲ್ಲ ಅದೇ ನಿಜವಾಗಿ ಏನಿದೆ ಅಂದ್ರೆ ಮುಕ್ತಿ. ನಮ್ಮ ಗುಣಗಳಲ್ಲಿ ನಾವೇನಾಗಬೇಕು? ಅನುರಕ್ತ ಆಗಬೇಕು. ನಮ್ಮ ಗುಣಗಳಲ್ಲಿ ಅನುರಕ್ತ ಆಗಬೇಕು ಅಂದ್ರೆ ಭೇದ ಮಾಡಿ ಗುಣಗಳನ್ನು ತಿಳ್ಕೊಂಡ ಆಮೇಲೆ ಅಭೇದವಾಗಿರ್ತಕ್ಕಂಥ ಗುಣಿಯೊಳಗೆ ನಾವೇನಾಗಬೇಕು ಅಂತಂದ್ರೆ ಅನುರಕ್ತವನ್ನು ಸಾಧಿಸಲಿ ಅಂದ್ರೆ ಇವಾಗ ಮುಕ್ತಿ. ಈ ಮುಕ್ತಿಯಿಂದ ಏನಾಗ್ತದ? ಜೀವಂ ನರನಾಗಿ ಇವಂ ಪಡೆಯದೀದೊಡೆ ಅದೇಕೆ ಅಪರಾಜಿತೇಶ್ವರ. ಇಲ್ಲಿ ಬಂದ ಟ್ವಿಸ್ಟ್ ಆಯ್ತ್ರಿ. ಇಲ್ಲಿ ತನಕ ಏನ್ ಕಥನ ಬಂದಿತ್ತಲ್ಲ, ಆ ಕಥನ ಬಂದ ಏನಾಯ್ತ್ರಿ? ಟ್ವಿಸ್ಟ್ ಆಯ್ತ್ರಿ. ಅದ ಹೆಂಗ? ಗದಾ ಯುದ್ಧದೊಳಗ ರನ್ನ ಯಾರನ್ನು ಹೊಗಳಿದ? ಸುಯೋಧನ ಅಂದ್ರೆ ದುರ್ಯೋಧನನ್ನ ಹೊಗಳಿದ್ರಿ. ಹೊಗಳಿ ಲಾಸ್ಟ್ಗೆ ಏನಾಯ್ತು? ಇಂಥ ಸುಯೋಧನ ಭೀಮಸೇನಿಂದ ಏನಾದ ಅಂತಂದ್ರೆ ಹತನಾದ ಅಂತ ಹೇಳಿದ. ಹಂಗಾದ್ರೆ ಅವೆಲ್ಲ ವಿಶೇಷಗಳು ಯಾರಿಗೆ ಸಲ್ಲೋರಿ? ಭೀಮನಿಗೆ ಸಲ್ಲ. ಹಂಗ ರತ್ನಾಕರ ವರ್ಣಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ ಏನ್ ಅದ್ಭುತ! ನಿನ್ನ ಪದಾಬ್ಜ ಭಕ್ತಿ ವಿಷಯಾರ್ಥ ವಿರಕ್ತಿ ತಪೋಭರಕ್ಕೆ ಸಂಪನ್ನತೆಯ ವ್ಯಕ್ತ ಶಕ್ತಿ ತನುವಂ ಸಲಭೇದಿಸಿ ತನ್ನ ರೂಪಂ ಅಚ್ಚಿನ್ನದೆ ಕಾಂಬಯುಕ್ತಿ ಗುಣದಲ್ಲಿ ಅನುರಕ್ತಿ ಇವಾಗೆ ಮುಕ್ತಿ. ಹಿಂಗ ಮಾಡಿದ್ರೆ ಮುಕ್ತಿ ಆಗ್ತಿತ್ತು. ಆದ್ರೆ ಏನ್ ಮಾಡ? ಜೀವಂ ಈ ಜೀವಂ ನರನಾಗಿ ಮೇಲಿನವುಗಳೆಲ್ಲವನ್ನು ಇವಂ ಪಡೆಯದೀರ್ಗೊಡೆ ಇದನ್ನು ಮಾಡಲಿಲ್ಲ. ಅಲ್ಲಿಂದೆಲ್ಲ ಹೇಳಿದ್ರು ಹಿಂಗ್ ಮಾಡಿದ್ರೆ ಮುಕ್ತಿ ಸಿಗ್ತದೆ. ಆದ್ರೆ ಇವ ಜೀವಂ ನರನಾಗಿ ಮನುಷ್ಯ ಭವದೊಳಗೆ ಬಂದ. ಎಷ್ಟೋ ಭವಗಳಲ್ಲಿ ಅಪೂರ್ವವಾಗಿರ್ತಕ್ಕಂಥ ಭವ ಯಾವುದು ಅಂದ್ರೆ ನರಭವ. ಈ ನರಭವಕ್ಕೆ ಬಂದ ಜೀವಂ ನರನಾಗಿ ಇವಂ
ಪಡೆಯದೀರ್ದೊಡೆ ಪಡೆಯದೀರ್ದೊಡೆ ಅದೇಕೆ ಅಪರಾಜಿತೇಶ್ವರ. ನರಭವಕ್ಕೆ ಬಂದ ಇದನ್ನು ಪ್ರಾಪ್ತ ಮಾಡ್ಕೊಳ್ಬೇಕಾಗಿತ್ತು, ಆದ್ರೆ ಇದನ್ನು ಪಡಿಲಿಲ್ಲ ಅಂತಂದ್ರೆ ಅವನ ನರಭವ ಏನಾಯ್ತು ಅಂತಂದ್ರೆ ಪೂರ್ತಿ ಏನಾಗ್ಬಿಡ್ತದ ಅಂತಂದ್ರೆ ಇದ್ದು ಕೂಡ ವ್ಯರ್ಥ ಆಗಿ ಹೋಗ್ತದ. ಆ ಕಾರಣದಿಂದ ಇವೆಲ್ಲವನ್ನ ಸಾಧಿಸಿ ಶರೀರ ಮತ್ತು ಆತ್ಮ ಎರಡು ಭಿನ್ನದವ ಅಂತ ತಿಳ್ಕೊಂಡ ಸಂಪೂರ್ಣ ಸ್ವರೂಪವನ್ನ ನೋಡ್ತಕ್ಕಂಥ ಸುಜ್ಞಾನವನ್ನ ನಾವು ಏನ್ ಮಾಡ್ಬೇಕಾಗ್ತದೆ, ಪಡ್ಕೊಳ್ಬೇಕಾಗ್ತದ. ಸದ್ಗುಣಗಳಿಗೆ ಮಾರು ಹೋಗ್ಬೇಕಾಗ್ತದ, ಸದ್ಗುಣಗಳನ್ನ ಆಧರಿಸಬೇಕಾಗ್ತದ. ಈ ಕಾರ್ಯದಲ್ಲಿ ಏನಾದಪ್ಪ ಅಂತಂದ್ರ ನರ ಇರ್ತಕ್ಕಂಥಂದ್ರ ಮನುಷ್ಯ ಮಾನವ ಜನ್ಮದೊಳಗೆ ಬಂದಿರ್ತಕ್ಕಂಥ ಏನಾಗ್ತಪ್ಪ ಅಂತಂದ್ರೆ ತನ್ನನ್ನ ಮುಕ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. ಒಂದ್ ವೇಳೆ ಇದನ್ನ ಮಾಡಲಿಲ್ಲ ಅಂತಂದ್ರೆ ಮುಕ್ತಿಯನ್ನು ಪಡಿಲಿಕ್ಕೆ ಏನದಪ್ಪ ಅಂತಂದ್ರೆ ಅಸಾಧ್ಯದ ಮಾತನ್ನ ಹೇಳಿ ಹಿಂಗ್ಯಾಕ್ ಮಾಡ್ತಾರೆ ಇವರ ಅನ್ನುವಂಥ ಪ್ರಶ್ನೆಯನ್ನ ಪರಾಜಿತೇಶ್ವರ ಇವ್ರು ಜನ ಹಿಂಗ್ಯಾಕ್ ಮಾಡ್ತಾರಪ್ಪ, ಇಷ್ಟು ಮಾಡಿದ್ರೆ ಇವ್ರಿಗೆ ಏನಂದ್ರೆ ಮುಕ್ತಿ ಸಿಗ್ತದಲ್ಲ, ಯಾಕೆ ಮಾಡ್ತಾ ಇಲ್ಲ? ಅದಕ್ಕ ಇಷ್ಟು ಕೆಲಸ ಮಾಡಿದ್ರೆ ಮುಕ್ತಿ ಕಟ್ಟಿಟ್ಟ ಬುತ್ತಿ, ಇಷ್ಟು ಕೆಲಸ ನಾವು ಮಾಡಬೇಕು. ಇದನ್ನು ಮಾಡೋದ ಈ ಭಾವನ ನಾವು ಏನ್ ಮಾಡೋದು ಬೇಡ ಅಂದ್ರೆ ಕಳೆಯೋದು ಬೇಡ ಅನ್ನುವಂತಹ ಸುಂದರವಾದಂತಹ ಮಾತನ್ನ ಇಲ್ಲಿ 42ನೇ ಪದ್ಯದೊಳಗ ರತ್ನಾಕರ ವರ್ಣಿ ಏನ್ ಮಾಡ್ತಾರ ಅಂತ ತಿಳಿಸ್ತಾರೆ. ಈ ಮಾತು ರತ್ನಾಕರ ಹತ್ರ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಪ್ರಕಾರದ ವಿಷಯಗಳನ್ನು ಏನ್ ಮಾಡಿದಾರೆ ರತ್ನಾಕರ ತಿಳಿಸಿದ್ದಾರೆ. ಇನ್ನೊಮ್ಮೆ ಪದ್ಯವನ್ನ ಪಾಠ ಮಾಡಿ ಮುಂದಿನ ಪದ್ಯಕ್ಕೆ ಏನ್ ಮಾಡೋಣ ಅಂತಂದ್ರೆ ಹೋಗೋಣ. ನಿನ್ನ ಪದಾಬ್ಜ ಭಕ್ತಿ ವಿಷಯಾರ್ಥ ವಿರಕ್ತಿ ತಪೋ ಭರಕ್ಕೆ ಸಂಪನ್ನತೆ ವ್ಯಕ್ತ ಶಕ್ತಿ ತನುವಂಸಲೆ ಭೇದಿಸಿ ತನ್ನ ರೂಪಂ ಅಚ್ಚನ್ನದೆ ಕಾಂಬಯುಕ್ತಿ ಗುಣದಲ್ಲಿ ಅನುರಕ್ತಿ ಇವಾಗೆ ಮುಕ್ತಿ. ಈ ರೀತಿ ಗುಣದೊಳಗೆ ಅನುರಕ್ತನಾಗಿ ಸಾಧನೆ ಮಾಡಿದ ಮುಕ್ತಿಯಾಗ್ತದ. ಜೀವಂ ನರನಾಗಿ ಇವಂ ಪಡೆಯದೀರ್ಪಡೆ ಅದೇಕೆ ಅಪರಾಜಿತೇಶ್ವರ. ಮನುಷ್ಯನಾಗಿ ಇದನ್ನ ಮಾಡಲಿಲ್ಲ ಅಂದ್ರೆ ಅವನ ಮನುಷ್ಯ ಭಾವ ಏನಾಗ್ತದಂದ್ರ ವ್ಯರ್ಥ ಆಗಿ ಹೋಗ್ತದ. ಅದಕ್ಕೆ ಮನುಷ್ಯ ಭಾವ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಈ ಪ್ರಕಾರದ ಭಕ್ತಿ, ಆಮೇಲೆ ವಿರಕ್ತಿ, ಆಮೇಲೆ ಭೇದ ಜ್ಞಾನದ ಶಕ್ತಿ, ಆಮೇಲೆ ತನ್ನ ರೂಪವನ್ನು ಕಾಣುವ ಯುಕ್ತಿ, ಅದರಿಂದ ಗುಣದೊಳಗೆ ಅನುರಕ್ತಿ ಅವಾಗ ಪ್ರಾಪ್ತ ಆಗ್ತದ. ಜೋರ್ ಹೇಳ್ರಿ, ಅವಾಗ ಪ್ರಾಪ್ತ ಆಗ್ತದ ಮುಕ್ತಿ. ಎಲ್ಲಿಂದ ಬಂತದ? ಭಕ್ತಿಯಿಂದ ಮುಕ್ತಿ. ಅಲ್ಲಿ ಫೇಲ್ ಇತ್ತಂದ್ರ, ಅಲ್ಲಿ ಭಕ್ತಿ ಇರಲಿಲ್ಲ ಅಂದ್ರ ಇಲ್ಲಿ ಮುಕ್ತಿ ಇಲ್ಲ. ನಾವ್ ಇಲ್ಲಿ ಹುಡುಕಾಡ್ರೆ ಹೆಂಗಾಗೋದ? ಮೊದಲು ಅಲ್ಲಿಂದ ಶುರು ಅದ, ಭಕ್ತಿಯಿಂದ ಶುರು ಅದ. ಜಿನೇಂದ್ರ ಪ್ರಭುಗಳ ಭಕ್ತಿಯಿಂದ ಏನದಪ್ಪ ಅಂತಂದ್ರೆ ಮುಕ್ತಿಯ ಮಾರ್ಗ ಶುರು ಅದ. ಮಂದಿರಕ್ಕೆ ಬಂದಂದ್ರೆ ನಾವು ಮುಕ್ತಿಗೆ ಬಂದಂದ್ರಿ. ಮಂದಿರಕ್ಕೆ ಯಾವ್ದಾದ್ರು ಜೀವ ಮೊಟ್ಟ ಮೊದಲು ಮಂದಿರಕ್ಕೆ ನಾವು ತಗೊಂಡು ಬಂದಂದ್ರೆ ನಾವು ಮುಕ್ತಿಗೆ ತಗೊಂಡು ಬಂದಂಗದ, ಮುಕ್ತಿ ಮಾರ್ಗದಲ್ಲಿ ಸಿಗೋದದ. ಅಂತ ಒಂದು ಕೆಲಸ ನಾವು ಏನ್ ಮಾಡ್ಬೇಕಂದ್ರೆ ತಪ್ಪದೇ ಮಾಡ್ಬೇಕು. ಯಾರಾದ್ರೂ ಭೇಟಿ ಆದ್ರೆ ಮಂದಿರಕ್ಕೆ ನಡೀರಿ ಅಂತ ತಿಳ್ಕೊಂಡು ಏನ್ ಮಾಡ್ಬೇಕಂದ್ರೆ ಹೇಳ್ಕೊಂಡು ಬರಬೇಕು. ಅವ ಮಂದಿರಕ್ಕೆ ಬೇಡ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗಿ ಬರೋಣ ಅಂತ ಹೇಳ್ಕೊಂಡು ಬಾ ಅಂದ್ರೆ ಹೋಗೋಂಗಿಲ್ಲ. ಅವನು ಏನ್ ತರೋದ ಹೇಳ್ದ? ಮಂದಿರಕ್ಕೆ ತರೋದ. ಬರೀ ಜಿನೇಂದ್ರ ಪ್ರಭುಗಳು ನೋಡ್ರಿ, ಇಲ್ಲಿ ಫೋಟೋ ಆಯ್ತ ಯಾರ್ದ್ರಿ? ಹಾ, ಮಹಾವೀರ ಸ್ವಾಮಿ ಸಂವತ್ಸರದೊಳಗ ಎಷ್ಟು ದಿವಸ ರೀ? 66 ದಿನಗಳವರೆಗೆ ಏನಾಗಲಿಲ್ಲ ಅಂತ ಹೊರಡಲಿಲ್ಲ. ಯಾವ ಅದರಲ್ಲಿ ಇಂದ್ರ ಕರ್ಕೊಂಡು ಬಂದ. ಯಾರು ಕರ್ಕೊಂಡು ಬಂದ್ರಿ? ಇಂದ್ರಭೂತಿನ ಕರ್ಕೊಂಡು ಬಂದ. ಇಂದ್ರನ ವಿಭೂತಿ, ಇಂದ್ರಭೂತಿ ಮುಂದೆ ಇಂದ್ರನ ವಿಭೂತಿಯಲ್ಲಿ ಹೋಯ್ತು. ಅತ್ಯಂತ ಒಬ್ಬ ಸಾಮಾನ್ಯ ಶಿಷ್ಯನಾಗಿ ಏನಾದ್ರು ಕರ್ಕೊಂಡು ಬಂದ ಬಳಿಕ ಎಂದೂ ಬಸ್ತಿಗೆ ಹೋಗಿಲ್ರೇ? ಎಂದೂ ಬಸ್ತಿಗೆ ಹೋಗಿಲ್ಲ. ಇಂದ್ರನ ಉಪಕಾರ ಎಷ್ಟೈತೆ ನೋಡ್ರಿ. ಅವನ್ನ ಜಗತ್ತಿನ ಮೇಲಂತೂ ಈ ಥರ ಮಾತು ಬೇರೆ, ಆದ್ರೆ ಆ ಇಂದ್ರ ಭೂತಿನ ಮೇಲೆ ಇಂದ್ರನ ಉಪಕಾರ ಎಷ್ಟ್ರಿ. ಕೈ ಹಿಡ್ಕೊಂಡು ಕರ್ಕೊಂಡು ಬಂದ, ನಿಲ್ಲಿಸ್ಬಿಟ್ಟ. ಓ ಮಾನಸ್ತಂಭವನ್ನು ನೋಡಿದ. ಮಾನಸ್ತಂಭ ನೋಡ್ಲಿಲ್ರಿ ಅವನಿಗೆ. ಮಾನಸ್ತಂಭದ ಮೇಲೆ ಇರ್ತಕ್ಕಂಥ ಜಿನೇಂದ್ರ ಪ್ರಭುಗಳ ಮುಖಮುದ್ರೆಯನ್ನ ನೋಡಿ ಅಕರ್ತಾವಾದ ಸಿದ್ಧಾಂತ ಅವನು ಮನಮುಟ್ಟಿತು. ಏನೂ ಅವ್ರು ಹೇಳಲಿಲ್ಲ, ಆದ್ರೆ ಎಲ್ಲಾ ಕೇಳಿದ್ರಿ.
ಅವರೇನು ಹೇಳಿಲ್ಲ. ಇವು ಎಲ್ಲ ತಿಳ್ಕೊಂಡ್ರು, ಅವ್ರೇನೂ ತಿಳಿಸ್ಲಿಲ್ಲ, ಇವು ಎಲ್ಲ ತಿಳ್ಕೊಂಡ್ರಿ. ಅದಕ್ಕೆ ತಿಳಿಸೋರು ಶ್ರೇಷ್ಠ, ತಿಳ್ಕೊಳ್ಳೋರು ಶ್ರೇಷ್ಠ. ಯಾರೇ ತಿಳ್ಕೊಳ್ಳೋರು ಶ್ರೇಷ್ಠ. ಇನ್ನ ತಿಳ್ಕೊಳ್ಳೋದೈತಲ್ಲ, ಜ್ಞಾನದ ಕೆಲಸ ಏನಿದೆ ತಿಳ್ಕೊಳ್ಳೋದಿದೆ. ಅದಕ್ಕೆ ಅಲ್ಲಿ ಏನಾಯ್ತು ಅಂತಂದ್ರೆ ಜಿನೇಂದ್ರ ಪ್ರಭುಗಳನ್ನ ನೋಡಿ ತಾ ಎಲ್ಲಾ ತಿಳ್ಕೊಂಡ್ರಿ. ಎಲ್ಲಾ ತಿಳ್ಕೊಂಡವನ ತಕ್ಷಣ ಏನಾದ ಅಂತಂದ್ರೆ ಆ ಧರ್ಮಸಭೆಯೊಳಗ ಮುಖ್ಯ ಹುದ್ದೆಯೊಳಗ ಹೋಗ್ಲಿ, ಮುಖ್ಯ ಪೋಸ್ಟದೊಳಗೆ ಹೋದ ಗಣಧರ ಪರಮೇಶ್ವರಿ. ಅವ್ನು ವಿಚಾರ ಮಾಡಿರಲಿಲ್ಲ, ಇನ್ನೊಂದು ತಾಸೊಳಗೆ ಗಣಧರಾಗಿದ್ದೇನೆ ವಿಚಾರ ಇರಲಿಲ್ಲ. ತನ್ನ ಶಿಷ್ಯರಿಗೆ 500 ಜನ ಶಿಷ್ಯರಿಗೆ ಏನ್ ಮಾಡ್ತಾ ಇದ್ದಾನೆ, ಪಾಠ ಮಾಡ್ತಾ ಇದ್ದಾನೆ. 6 ದ್ರವ್ಯ, 9 ಪದಾರ್ಥ, 5 ಅಸ್ಥಿಕಾಯ, ಏನ್ ಹೇಳ್ತಾನಪ್ಪ ನನಗೇನು ತಿಳಿತಾ ಇಲ್ಲ ಅಂತ ಹೇಳಿಲ್ರಿ. ನನಗೇನು ತಿಳಿಬತ್ತೋ ಅದ ಇದ ಅಂತ ಹೇಳಿಲ್ಲ. ಏನೋ ಇವ್ನ ಯಾರು ಕೇಳಾರ ನಡಿ ನೀವು ಗುರ್ತಕ್ಕ ನೋಡ್ತಾನ. ಇಷ್ಟ ಬೇಕಾಗಿತ್ರಿ ಇಂದ್ರನಿಗೆ, ಇಂದ್ರಭೂತಿನಿಂದ ಇಷ್ಟ ಬೇಕಾಗಿತ್ತು. ಬರೀ ಹೇಳ್ಕೊಂಡು ಹೇಳ್ಕೊಂಡು ಹೋಗಿಲ್ಲ, ಕರ್ಕೊಂಡು ಹೋದ. ಎಲ್ಲಿ ಹೋದ್ರಿ? ಜಿನೇಂದ್ರ ಪ್ರಭುಗಳ ಸಮೋಷರಣ. ಜಿನಮಂದಿರ ಅಂದ್ರೆ ಸಮೋಷರಣ, ಜಿನಮಂದಿರ ಅಂದ್ರೆ ಸಮೋಷರಣ. ಅದಕ್ಕೆ ಒಬ್ಬರನ್ನ ಜಿನಮಂದಿರಕ್ಕೆ ನಾವು ಕರ್ಕೊಂಡು ಹೋಗೋದಂದ್ರೆ ಸಮೋಷರ ಅಂತ ಕರ್ಕೊಂಡು ಹೋದಂಗದ, ಅವನನ್ನ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋದಂಗದ. ಇಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸ ಬರೀ ಮಂದಿರಕ್ಕೆ ಕರ್ಕೊಂಡು ಹೋಗೋದ್ರೊಳಗೈತ್ರಿ. ಅದಕ್ಕ ಏನ್ ಹೇಳಿದ್ರು ಅಂತಂದ್ರ ಆ ಬರೀ ಮಂದಿರಕ್ಕೆ ಕರ್ಕೊಂಡು ಹೋಗೋದ್ರಿಂದ ಏನಾಯ್ತು ಅಂತಂದ್ರ ಅವ್ನು ಗಣಧರ ಪರಮೇಶ್ವರಿಯಾಗಿ ತನ್ನ ಹಿತವನ್ನು ಸಾಧಿಸಿಕೊಂಡ ಜಗತ್ತಿಗೆ ಉಪಕಾರ ಮಾಡಿದ್ರು. ಮತ್ತೆ ಯಾರೇವ ಬದ್ಧ ವಿರೋಧಿ ಇಲ್ರಿ, ಕರ್ತಾವಾದ ಪ್ರವರ್ತಕ. ಇವರು ಅಕರ್ತಾವಾದ. ಎಷ್ಟೊತ್ತು ಸಮಯ ಹಿಡಿತ್ರಿ ಬದಲಾಗತ್ತ? ಕಿಂಚಿತ್ ಸಮಯದೊಳಗೆ, ಒಂದು ಸಮಯದೊಳಗೆ ಬದಲಾಯ್ತು. ಮತ್ತೆ ನಾವು ನೋಡ್ತೀವಲ್ಲ, ಏನು ಗ್ರಹಿತ ಮಿಥ್ಯಾತ್ವಿತ್ತು ಅಂದ್ರೆ ಬಹಳ ಕಷ್ಟ ಅಂತ ನೋಡ್ತೀವಿ. ಆದ್ರೆ ಗ್ರಹಿತ ಮಿಥ್ಯಾತ್ವದ ಪ್ರತ್ಯಕ್ಷ ದರ್ಶನ ಇಲ್ರಿ. ಎಂಥ ಗ್ರಹಿತವನ್ನ ಗ್ರಹಣ ಮಾಡಿಕೊಂಡ 500 ಜನ ಶಿಷ್ಯರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಮತವನ್ನೇ ಚಲಾಯಿಸ್ತಕ್ಕಂಥ ಆ ಒಬ್ಬ ಓರ್ವ ಇಂದ್ರಭೂತಿ ಎನ್ನುವಂಥ ಬ್ರಾಹ್ಮಣ ಯಾರೇನು ಹೇಳಿಲ್ರಿ. ನಮಗೆ ಎಷ್ಟೆಲ್ಲ ಜನ ಹೇಳಿಕತ್ತಾರ, ನಾವೆಲ್ಲರೂ ಕೇಳಕತ್ತೇವು. ಅವ್ನು ಹೆಂಗ್ ಕೇಳಿದ ಅಂದ್ರೆ ಈ ಕಿವಿಗಳಲ್ಲಿ ಕೇಳಿದ್ರಿ, ಈ ಒಳಗಿನಿರ್ತಕ್ಕಂಥ ಜ್ಞಾನಚಕ್ಷುಗಳಿಂದ ತಿಳಿದ, ನೋಡಿದ, ಕೇಳಿದ, ಆಹಾರ ತಕ್ಷಣ ಬಟ್ಟೆಗಳನ್ನು ಬಿಚ್ಚುವುದ, ಕೇಶವಂಚನೆ ಮಾಡ್ಕೊಂಡ ಗಣಧರ ಪರಮೇಶ್ವರಿ ಆದ್ರಿ. ಹಂಗ ನಾವು ಕೇಳೋದು ಎಲ್ಲಿ ಹೋಗ್ಬೇಕ್ರಿ? ಮಂದಿರಕ್ಕೆ ಕರ್ಕೊಂಡು ಹೋಗ್ರಿ. ಹೊಸವ್ರು ಯಾರು ಸಿಕ್ಕ್ರಂದ್ರ ನಡಿ, ಹೊಸ ಶೇರ್ ಬಂದದ ಮಾರ್ಕೆಟ್ಗಳಲ್ಲಿ, ಭಾಳ ಚಲೋ ಅದಾವೆಲ್ಲ ಅಂತ ತಿಳ್ಕೊಂಡು ಅಲ್ಲಿ ಕರ್ಕೊಂಡು ಹೋಗೋಕ್ಕಿಂತ ಮೊದಲ ಎಲ್ಲಿ ಕರ್ಕೊಂಡು ಹೋದಂಗೈತ್ರಿ ಅವ್ರನ್ನ? ಸಮೋಷಗಳಕ್ಕೆ ಕರ್ಕೊಂಡು ಹೋದಂಗ. ಜಿನೇಂದ್ರ ಪ್ರಭುಗಳದ ಸಾಮರ್ಥ್ಯ, ಜಿನೇಂದ್ರ ಪ್ರಭುಗಳದ ವೈಭವ, ಜಿನೇಂದ್ರ ಪ್ರಭುಗಳದ ಅಂತರಂಗ ವೈಭವ ಇದೇನಿಲ್ಲ ಅಂತ ಸಾಮಾನ್ಯ ಜೀವಿಗಳಿಗೆ ನಮ್ಮಿಂದ ಏನಾಗೋದಿಲ್ಲ ಅಂತಂದ್ರೆ ಅಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯವನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಕಷ್ಟ ಐತಿ. ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗೋದ ಅಂತಂದ್ರೆ ಅವರನ್ನ ಜಿನೇಂದ್ರ ಪ್ರಭುಗಳ ಸಾನ್ನಿಧ್ಯದೊಳಗೆ ಏನ್ ಮಾಡಬೇಕು ಅಂತಂದ್ರೆ ಅವರನ್ನು ನಾವು ಕರ್ಕೊಂಡು ಹೋಗ್ಬೇಕು. ಆ ಕಾರಣದಿಂದ ಇಂಥ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ರತ್ನಾಕರ್ ಅವರನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ ಅದನ್ನೊಂದಿಷ್ಟು ಸಮಾಧಾನದಿಂದ ವಿಚಾರ ಮಾಡಿಕೊಂಡು ನಮ್ಮ ಹಿತವನ್ನು ನಾವು ಸಾಧಿಸ್ಕೊಳ್ಳಿಕ್ಕೆ ಜೀವಂ ನರನಾಗಿ ಇವಂ ಪಡೆಯದಿದ್ದೊಡೆಯದೇ ಅಪರಾಜಿತೇಶ್ವರ. ನಾವು ಕರ್ಕೊಂಡು ಹೋಗುದ, ನಾವು ಪಡೀಲಿಲ್ಲ ಅಂದ್ರೆ ಅವನು ಭವಿತವ್ಯ, ಪಡೆದ ಅಂದ್ರೆ ಒಂದು ಭವಿತವ್ಯ ಇರೋದು. ಪಡೆದಂದ್ರೆ ನಾವು ಬಹಳ ಉತ್ಸಾಹಿತ ಆಗೋ ಅವಶ್ಯಕತೆ ಇಲ್ಲ. ಪಡೆದಂದ್ರೆ ವಸ್ತುಸ್ಥಿತಿ ಎಷ್ಟು ಅದ್ಭುತ ಐತಪ್ಪ, ಜಿನೇಂದ್ರ ಪ್ರಭುಗಳ ಎದುರಿಗೆ ಯಾರು ಬರ್ತಾರ ಅವ್ರಿಗೆಲ್ಲ ಕಲ್ಯಾಣ ಆಗ್ತದೆ ಅನ್ನುವಂಥ ಮಾತು ಮತ್ತಷ್ಟು ದೃಢ ಆಗ್ತದೆ. ನಾವು ನಮ್ಮ ಮಾತು ಕೇಳಿಲ್ಲ, ಬಂದ್ರೂ ಕೂಡ ತನ್ನ ಕಾರ್ಯ ಬಿಡಲಿಲ್ಲ ಅಂದ್ರೆ ಅವಾಗಲೂ ಏನು ನಾವು ಬಹಳ ಪರಿತಕ್ಷಿಸುವ ಅವಶ್ಯಕತೆ ಇಲ್ಲ. ಜಿನೇಂದ್ರ ಪ್ರಭು ಹೇಳಿದಾರ, ಯಾವಾಗ ಕಾಲ ಪಕ್ವಾಗ್ತದ ಅವಾಗ ಎಲ್ಲವೂ ಸಾಧ್ಯದ. ಇನ್ನೂ ಅವನ ಕಾಲ ಪಕ್ವಾಗಿಲ್ಲ. ದಿಲ್ಲಿ ಅಭಿ ದೂರ
ಇನ್ನು ದಿಲ್ಲಿ ಏನಿದೆ ದೂರ ಅದ, ಆದ್ರೆ ದಿನ ಅವ್ನು ಕರ್ಕೊಂಡು ಬಿಡುದನ. ಯಾವಾಗ ಯಾರಿಗೆ ಯಾವ್ದು ಸಮೀಪ ಆಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಜಿನೇಂದ್ರ ಪ್ರಭುಗಳ ಭಕ್ತಿಗಾಗಿ ನಾವೇನು ಮಾಡ್ಕೊಂಡು ಬರಬೇಕು ಅಂತಂದ್ರೆ ಎಲ್ಲರನ್ನ ಒಗ್ಗೂಡಿಸ್ಬೇಕು. ಇದೇನೈತಲ್ಲ ಇಷ್ಟು ಕೂಡಿದವಲ್ಲ ಇದೆಲ್ಲ ಏನೈತೆ ಅಂದ್ರೆ ಜಿನೇಂದ್ರ ಪ್ರಭುಗಳ ಸಾನ್ನಿಧ್ಯನ, ಜಿನೇಂದ್ರ ಪ್ರಭುಗಳ ಗುಣಗಾನಕ್ಕಾಗಿ, ಜಿನೇಂದ್ರ ಪ್ರಭುಗಳ ವಿಷಯಗಳದ ಅನೇಕ ರೀತಿಯಿಂದ ನಾವೇನು ಮಾಡ್ತಾ ಇದ್ವಿ ಅಂದ್ರೆ ಅವುಗಳನ್ನು ಕೇಳ್ತಾ ಇದ್ದೀವಿ. ಬಹಳ ದೊಡ್ಡ ಪ್ರಮಾಣದೊಳಗೆ ಎಷ್ಟದ ಜಿನವಾಣಿ ಇದೆಯಲ್ಲ ಅದರೊಳಗಿನ ಒಂದು ಸಣ್ಣ ಅಂಶ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ತಿಳ್ಕೊಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅಷ್ಟ ಅಂಶವೂ ಕೂಡ ಏನದಪ್ಪ ಅಂತಂದ್ರೆ ನಮ್ಮ ಹಿತವನ್ನ ಮಾಡುವಂತೆ ಸಮರ್ಥ್ಯ ಹೇಳ್ತೀರಿ. ಈ ಪ್ರಕಾರ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ 42ನೇ ಪದ್ಯದೊಳಗೆ ಹೇಳಿದ್ರು ನಾವು ಎಲ್ಲಿಂದ ಭಕ್ತಿಯಿಂದ ಮುಕ್ತಿಯನ್ನು ಏನ್ ಮಾಡ್ಕೊಳ್ಳೋದಿದೆ ಎಂದು ಪಡ್ಕೊಳ್ಳೋದಿದೆ ಎನ್ನುವಂತ ಮಾತನ್ನು ನೋಡಿದ್ವಿ. ಇನ್ನ 43ನೇ ಪದ್ಯವನ್ನು ಏನ್ ಮಾಡೋಣ ಅಂತಂದ್ರೆ ನೋಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. ಎಷ್ಟು ಚಂದ ಐತೆ ನೋಡೋಣ 42ನೇ ಪದ್ಯ 43ನೇ ಪದ್ಯ ಅಂದ್ರೆ ಭಕ್ತಿ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು, ಭಕ್ತಿಯಿಂದ ಮುಕ್ತಿ ಹೆಂಗ ಅನ್ನೋದನ್ನ ಸಿದ್ಧ ಮಾಡಿದ್ರು. ಇನ್ನು ಆ ಭಕ್ತಿ ಹೆಂಗಪ್ಪ ಹೆಂಗ್ ಸಾಧ್ಯದ ಅನ್ನೋದನ್ನ 43ನೇ ಪದ್ಯದೊಳಗೆ ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ. ನಿನ್ನೊಳಗಾದ ಭಕ್ತಿಗದ ನಿವೃತ್ತಿ ಬೇಕುಗಳಂ ವಿಶುದ್ಧದೆಂ ತನ್ನಿರವಂ ಭವತ್ ಪ್ರತಿಗಡ ಆಂತು ದೀಕ್ಷೆಗಳಂ ಆಂತು ದೀಕ್ಷೆಗಳಂ ಬಳಿಕ ಅಹೋ ದೀಕ್ಷೆಗಳಂ ಬಳಿಕ ಅಹೋ ಸನ್ನಿಗಳಂ ಬಿಸಿಲ್ಗಳಂ ಬಾಯ್ ಸವಿಯಾಸೆಯುಂ ಗಡಬಡಿ ಮಾಡೋಂಗಿಲ್ಲ, ಇದ್ರೊಳಗಿರುತ್ತೆ ಗಡಬಡಿ ಮಾಡೋಂಗಿಲ್ಲ. ತನ್ನಿರವಂ ಭವತ್ ಪ್ರತಿಗಡಾಂತುದು ದೀಕ್ಷೆಗಳಂ ಬಳಿಕಹೋ ಸನ್ನಿಗಳಂ ಬಿಸಿಲ್ಗಳಂ ಬಾಯ್ ಸವಿಯಾಸೆಯುಂ ನನ್ನ ಮನೋವಿಕಾರತೆಯಂ ಆಡುವೆನೇನ ಪರಾಜಿತೇಶ್ವರ ಆಡುವೆನೇ ಅಪರಾಜಿತೇಶ್ವರ. ಭಕ್ತಿಯಿಂದ ಮುಕ್ತಿಯದ ಅನ್ನುವಂಥ ಮಾತನ್ನ ಹೇಳುವ ಸಂದರ್ಭದೊಳಗ ಮುಂದಿನ ಪದ್ಯದೊಳಗೆ ಏನ್ ಮಾಡಿದ್ರು ಅಂತಂದ್ರ ಜಿನೇಂದ್ರನಲ್ಲಿ ಭಕ್ತಿ ಉಂಟಾಯ್ತಲ್ಲವೇ, ಜಿನೇಂದ್ರ ಪ್ರಭುಗಳಲ್ಲಿ ನನಗೆ ಭಕ್ತಿ ಉಂಟಾಯ್ತು. ನಿನ್ನೊಳಗಾದ ಭಕ್ತಿಗದ ಪ್ರಭು ನಿಮ್ಮೊಳಗ ನನ್ನ ಭಕ್ತಿ ಉಂಟಾಯ್ತು. ಭಕ್ತಿ ಆದ ನಂತರ ಏನು ಬೇಕು ಅಂತಂದ್ರ ಮುಂದೆ ಹಿಂದೆ ಹೇಳಿಲ್ಲ ವಿರಕ್ತಿ ಬೇಕಾಗ್ತದ. ಅದಕ್ಕೆ ನಾವು ವಿರಕ್ತಿಗಾಗಿ ನಿವೃತ್ತಿಯನ್ನ ಬೇಕಾಗ್ತದ, ನಿವೃತ್ತಿ ಬೇಕಾಗ್ತದ. ನಮಗ ಎದರಿಂದ ನಿವೃತ್ತಿ ಬೇಕು? ನಾ ಜಿನೇಂದ್ರ ಪ್ರಭುಗಳ ಭಕ್ತಿ ಮಾಡ್ತೀನಿ ಅಂತ ತಿಳ್ಕೊಂಡ ಎಲ್ಲಾ ಬಾಹ್ಯದ ಕ್ರಿಯೆಗಳಲ್ಲಿ ಇರ್ತಕ್ಕಂಥ ಯಾವ ಅನುರಕ್ತಿ ಇತ್ತು, ಆಸಕ್ತಿ ಇತ್ತು, ಅದಕ್ಕೇನು ಬೇಕು ಅಂದ್ರೆ ವಿರಕ್ತಿ ಬೇಕು. ಅದಕ್ಕೇನು ಬೇಕು ಅಂತಂದ್ರೆ ಅದನ್ನು ನಾವೇನು ಮಾಡಬೇಕು ಅಂತಂದ್ರೆ ಒಂದಿಷ್ಟ ದೂರಿಡಬೇಕು. ಅದಕ್ಕೆ ಏನ್ ಹೇಳಿದ್ರು, ನಿನ್ನೊಳಗಾದ ಭಕ್ತಿಗದ ನಿವೃತ್ತಿ ಬೇಕುಗಳ ಪ್ರಭು ನಿಮ್ಮೊಳಗೇನು ನನ್ನ ಭಕ್ತಿ ಆಗಿದಲ್ಲ ಅದರಿಂದ ನಂದು ಏನಾಗಿದಪ್ಪ ಅಂದ್ರೆ ಎಷ್ಟೋ ಅಪವಿತ್ರ ಕಾರ್ಯಗಳಿಂದೆಲ್ಲ ಏನಾಗಿದೆ ಅಂದ್ರೆ ನಿವೃತ್ತಿ ಆಗಿದೆ. ಎಷ್ಟೋ ಅಪವಿತ್ರ ಕಾರ್ಯಗಳಿಂದ ಏನಾಗಿದೆ ಅಂದ್ರೆ ನಿವೃತ್ತಿ ಆಗಿದೆ. ನಿವೃತ್ತಿ ಅಂದ್ರೆ ರಿಟೈರ್ಮೆಂಟ್ ಅಲ್ರಿ, ರಿಟೈರ್ಮೆಂಟ್ ಬೇರೆ, ನಿವೃತ್ತಿ ಬೇರೆ. ನಿರ್ವೃತ್ತಿ ನಿವೃತ್ತಿ. ನಮ್ಮ ವೃತ್ತಿ ಏನಾಗಬೇಕು ಅಂತಂದ್ರೆ ಬಾಹ್ಯ ವಿಷಯ ವಾಸನೆಗಳಲ್ಲಿ, ಬಾಹ್ಯ ವಿಷಯಗಳಲ್ಲಿ, ಭೌತಿಕ ವಿಷಯ ವಾಸನೆಗಳಲ್ಲಿ ಏನು ಅನುರಕ್ತಿತ್ತಲ್ಲ ಅದು ನಿಲ್ಲಬೇಕು. ಅದಕ್ಕೇನಾಗಬೇಕು ಅಂದ್ರೆ ವಿಶ್ರಾಂತಿ ಸಿಗ್ಬೇಕು. ಅದು ನಿವೃತ್ತಿ ಬೇಕು ಗಡಂ. ವಿಶುದ್ಧದಿಂ ತನ್ನಿರವಂ ಭವತ್ ಪ್ರತಿಗಡ ಆಂತು ದೀಕ್ಷೆಗಡಂ. ಏನ್ ಮಾಡಿದ್ರಿ ಪ್ರಭು, ನಿನ್ನೊಳಗ ಭಕ್ತಿ ಆಗ್ಯದ, ಅದಕ್ಕೆ ಮೋಕ್ಷ ಸಾಮ್ರಾಜ್ಯವನ್ನ ಹೊಂದಬೇಕು ಅನ್ನುವಂಥ ಹಂಬಲ ನನಗೆ ಉಂಟಾಯಿತು. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನನ್ನಲ್ಲಿ ಬಹಳ ಗಡಿಬಿಡಿ ಆಗ್ತಾ ಇದೆ, ಚಟ್ಪಡಿಸ್ತಾ ಇದ್ದೇನೆ. ನನ್ನ ಸ್ಥಾನ ನಿನ್ನಂತಹ ಪರಿಶುದ್ಧ ಆತ್ಮನು ಇರುವಂತಹ ಸ್ಥಳದಲ್ಲಿನೇ ಅಲ್ಲ, ನನ್ನ ಸ್ಥಾನನೂ ಕೂಡ ನೀ ಹೆಂಗೆ ನಿನ್ನೊಳಗಿದ್ದಿ ಹಂಗ ನಾನು ನನ್ನೊಳಗಿರ್ಬೇಕಲ್ಲ. ಅದಕ್ಕೆ ನಾ ಅದನ್ನು ಸಾಧಿಸ್ತೀನಿ.
ಅದನ್ನು ನಾನು ಸಾಧನೆ ಮಾಡ್ತೀನಿ. ತನ್ನಿರವಂಭವತ್ ಪ್ರತಿಗರಾಂತು ದೀಕ್ಷೆಗಳಂ ಬಳಿಕ ದೀಕ್ಷೆ ತಗೊಂಡಿ ಅಂತಂದ್ರೆ ನಾನು ಜಿನೇಂದ್ರ ಪ್ರಭು ಆಗಬಹುದು, ನಾನು ಜಿನೇಂದ್ರನಂತೆ ಅತೀಂದ್ರಿಯ ಆನಂದದೊಳಗೆ ನಾ ಏನಾಗಬಹುದು ಅಂದ್ರೆ ಸ್ಥಿರ ಆಗಬಹುದು ಅನ್ನುವಂಥ ಮಾತನ್ನ ಮನಗಂಡು ಗಡಿಬಿಡಿ ಮಾಡಿ ಏನ್ ಮಾಡ್ಕೊಂಡ, ತನ್ನಿರವಂಭವತ್ ಪ್ರತಿಗರ ಆಂತು ದೀಕ್ಷೆಗಳಂ ಬಳಿಕ ಅಹೋ ಸನ್ನಿಗಳಂ ಬಿಸಿಲ್ಗಳಂ ಬಾಯ್ ಸವಿಯಾಸೆಗಳಂ. ದೀಕ್ಷೆ ತಗೊಂಡ ನಂತರ ಹಿಂಗಾಯ್ತು. ಏನ ದೀಕ್ಷೆ ತಗೊಂಡ ನಂತರ ತಪಸ್ಸಿನ ತಾಪಕ್ಕೆ ತಾಳಲಾರದೆ, ದೀಕ್ಷೆ ತಗೊಂಡ ತಪಸ್ಸಿನ ಮಾರ್ಗವನ್ನು ಅನುಸರಿಸಿದ, ಆದ್ರೆ ಆ ತಪಸ್ಸಿನ ಭಾರ ಏನಾಗಲಿಲ್ಲ, ತಾಳಕ್ಕಾಗಲಿಲ್ಲ. ಯಾಕೆ ತಗೊಂಡ? ಎಲ್ಲರೂ ತಗೊಳ್ತಾ ಇದ್ದಾರೆ ತಗೊಂಡ, ಅಥವಾ ಉತ್ಸಾಹದೊಳಗೆ ತಗೊಂಡ. ಅದಕ್ಕೆ ಹಿರಿಯರು ಹೇಳ್ತಾರೆ, ಅತೀ ಆವೇಶದೊಳಗ ಮಾತು ಕೊಡಬೇಡ, ಅತೀ ಉತ್ಸಾಹದೊಳಗೆ ಏನ್ ಮಾಡ್ಬೇಡಂದ್ರೆ ತಪ್ಪಿ ಮಾತು ಕೊಡ್ಬೇಡ, ಹಿಂದಿಂದ ಪರಿತಪಿಸ್ಬೇಕಾಗ್ತದೆ. ಹಂಗೆ ಏನಾಗ್ಯಾವ ಅಂತಂದ್ರೆ ಭಾಳ ಉತ್ಸಾಹಿತ ಆಗಿ ಗಡ್ಬಿಡಿ ಮಾಡಿದ. ಓಹೋ ಹಿಂಗೈತಿ, ಹಂಗಾದ್ರೆ ನಾನು ದೀಕ್ಷೆ ತಗೊಳ್ತೀನಿ ಅಂತ ದೀಕ್ಷೆ ತಗೊಂಡ ನಂತರ ಏನಾಯ್ತು, ಪೂರ್ವ ಸಿದ್ಧತೆ ಇಲ್ಲದೆ ಆತುರವಾಗಿ ನುಗ್ಗಿ ಕಣ್ ಬಿಡುವಂತಾಗಿದೆ. ಗಡಿಬಿಡಿ ಮಾಡಿ ಏನ್ ಮಾಡಿದ ಅಂತಂದ್ರ ಬಹಳಷ್ಟು ಗಡಿಬಿಡಿ ಮಾಡಿದೆ, ದೀಕ್ಷಾ ತಗೊಂಡ. ಬಳಿಕ ಅಹೋ ಸನ್ನಿಗಳಂ ಬಿಸಿಲ್ಗಳಂ ಬಾಯ ಸವಿಯಾಸೆಯು. ಆ ತಪಸ್ಸಿನ ಭಾರ, ಬಿಸಿಲು, ಮಳೆ, ಹಸಿವೆ, ನೀರಡಿಕೆ ಇವೆಲ್ಲ ಏನಾದಪ್ಪ ಅಂತಂದ್ರೆ ಭಯಂಕರವಾಗಿ ಏನಾದ್ರು ಅಂತಂದ್ರೆ ತೊಂದರೆಯನ್ನು ಮಾಡ್ಲಿಕ್ಕತ್ತು. ಕಾರಣ ಏನು ಅಂತಂದ್ರೆ ಪೂರ್ವ ಸಿದ್ಧತೆ ಇಲ್ಲದೆ ಇರತಕ್ಕಂಥ, ಪೂರ್ವ ಪ್ಲಾನಿಂಗ್ ಇಲ್ಲದೆ ಇರತಕ್ಕಂಥ ಮಾಡಿರ್ತಕ್ಕಂಥ ಕಾರ್ಯ, ಗಡಿಬಿಡಿಯಿಂದ ಮಾಡಿರ್ತಕ್ಕಂಥ ಕಾರ್ಯ. ಯಾರಾದರೂ ಉಪದೇಶವನ್ನು ಕೊಟ್ಟ ಆ ಉಪದೇಶಕ್ಕೆ ಏನಾದ ಅಂತಂದ್ರೆ ಮನಸೋತು ಆ ಕ್ಷಣಿಕ ವೈರಾಗ್ಯಕ್ಕೆ ಒಳಗಾಗಿ ದೀಕ್ಷಾ ತಗೊಂಡ ಅಂತಂದ್ರ ಸನ್ನಿಗಳಂ ಬಿಸಿಲ್ಗಳಂ ಬಾಯ ಸವಿಯಾಸೆಯುಂಗಳಂ ಏನಾಯ್ತು ಮುಂದ, ನನ್ನ ಮನೋವಿಕಾರತೆಯಂ ಆಡುವನೇನ ಪರಾಜಿತೇಶ್ವರ. ನಂದು ಏನಾಯ್ತು ಅಂತಂದ್ರ ಚಳಿ, ಶೀತ, ಭಯ ಎಷ್ಟು ತ್ರಾಸ ಮಾಡ್ಕೊಂಡ ಅನೇಕ ರೀತಿಯಿಂದ ಪ್ರಲಾಪ ಮಾಡ್ತಾ ಇಂದ್ರಿಯಗಳ ಮೇಲೆ ಪ್ರಭುತ್ವ ಇಲ್ಲದ ಮನೋವಿಕಾರದಿಂದ ನಾನೇನಾಗಿದ್ದೀನಿ ಅಂತಂದ್ರ ತತ್ತರಿಸುತ್ತಿರುವೇನು, ತತ್ತರಿಸಿ ಹೋಗ್ಬಿಟ್ಟಿದ್ದೀನಿ ಮನೋವಿಕಾರದಿಂದ. ಯಾಕಂದ್ರೆ ಅಷ್ಟು ಇಂದ್ರಿಯಗಳದ್ದು ನನಗೇನದ ಅಂತಂದ್ರೆ ಕಷ್ಟ ಆಗ್ಲಿಕ್ಕತ್ತದ. ಇಂದ್ರಿಯಗಳ ನಿಗ್ರಹದ ಅಭ್ಯಾಸನೇ ಇಲ್ಲ. ಗಡಿಬಿಡಿ ಮಾಡಿ ನಾ ಹಿಂಗೆ ಮಾಡಿದೆ, ಗಡಿಬಿಡಿ ಮಾಡಿ ನಾ ಏನು ಮಾಡ್ಕೊಂಡೆ ಅಂತಂದ್ರೆ ನಾ ಏನು ಮಾಡ್ಕೊಂಡಿದ್ದೀನಿ, ಹಾನಿ ಮಾಡ್ಕೊಂಡಿದ್ದೀನಿ. ಇದರ ಸಲುವಾಗಿನ ಆಚಾರ್ಯಗಳು ಏನು ಹೇಳಿದ್ರು ಅಂತಂದ್ರೆ ನಮ್ಮ ಎಷ್ಟೆಷ್ಟು ಬೀತಾವ್ರಿ ಸಂಯಮದ ಸಾಧನಗಳು. ಪಿಂಚಿ ಮತ್ತು ಕಮಂಡ್ಲಿ ಎಷ್ಟು ಅದ್ರೊಳಗಿಂದ ಒಂದು ತಗೊಂಡು ಮುಂದೆ ಹೋಗೋದ್ರಿಂದ ಮತ್ತೆ ಹೊಸದು ಬೇಡ, ಅದ್ರೊಳಗಿಂದ ತಗೊಂಡು ನಾವು ಏನು ಮಾಡ್ಕೊಳ್ಬೇಕು, ಸಾಧನೆ ಮಾಡ್ಕೊಳ್ಳೋದು. ಅಷ್ಟು ಯಾಕೆ ಬಿದ್ದು ಅಂದ್ರೆ ಇದ್ರ ಸಲುವಾಗಿದೆ. ಯಾರ್ದಾರ ಮಾತು ಕೇಳಿ ಆವೇಶದೊಳಗೆ ದೊಡ್ಡದಂತ ಏನು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಸಂಯಮದ ಮಾರ್ಗವನ್ನು ಅನುಸರಿಸಿದ್ದೇವೆ. ಸಂಯಮದ ಮಾರ್ಗ ನಮಗೇನಾಗಲಿಲ್ಲ ಅಂತಂದ್ರೆ ಅದು ಪೂರ್ತಿಯಾಗಿ ನಮಗೆ ಪರಿಪಾಲನೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದ ಕೆಲಸ ತಗೊಂಡಿವಿ ಅಂತಂದ್ರೆ ನಮ್ದು ಏನಾಗ್ತದಪ್ಪ ಅಂತಂದ್ರೆ ಹಾನಿ ಕಟ್ಟಿಟ್ಟ ಭಕ್ತಿ. ಹೀಗಾಗಿ ನಮ್ಮದು ಏನಾಗ್ಯದ ಅಂತಂದ್ರೆ ಪ್ರಭು ಭಾಳ ಪರಿತಪಿಸ್ತಾ ಇದ್ದೀನಿ. ನಾ ಭಕ್ತಿ ಏನೋ ಮಾಡಿದ್ದೀನಿ, ಭಕ್ತಿ ಆದ ನಂತರ ನನಗೇನು ವಿರಕ್ತಿ ಬಂದದ, ಆ ವಿರಕ್ತಿಯೊಳಗೆ ನಾ ಎಡವಿದ್ದೀನಿ. ಸಣ್ಣ ವಿಷಯಗಳಿಗಿರ್ತಕ್ಕಂಥ ವಿರಕ್ತಿ ಇದೇನಲ್ಲ ಅಂದ್ರೆ ಜ್ಞಾನ ವೈರಾಗ್ಯ ಅಲ್ಲ, ಇದು ಉದರ ವೈರಾಗ್ಯ. ಉದರ ವೈರಾಗ್ಯವಿದು ನಮ್ಮ ಪುರಂದರದಾಸರು ಹೇಳ್ತಾರೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ. ಉದರ ವೈರಾಗ್ಯವಿದು ಚಂದಿರ್ತಕ್ಕಂಥ ಅಂದ್ರೆ ಜಿನೇಂದ್ರ ಪ್ರಭುಗಳ ಬಗ್ಗೆ ನಮಗೆ ಯಥಾರ್ಥವಾಗಿರ್ತಕ್ಕಂಥ ಭಕ್ತಿನೇ ಇಲ್ಲ. ಹಂಗ ನಮಗೇನಾಗಿದೆ ಅಂದ್ರೆ ವೈರಾಗ್ಯ ಉತ್ಪನ್ನಾಗಿದೆ. ಗಡಿಬಿಡಿ ಮಾಡಿ ನನಗೆಲ್ಲ ವಿರಕ್ತಿ ಆಗಿದೆ ಅಂತ ತಿಳ್ಕೊಂಡು ಹೋಗಿ ಮಂದಿರದೊಳಗೆ ಹೋಗಿ ಯಾರ್ದಾದ್ರೂ
ಒಂಚೂರು ಯಾರಾದ್ರೂ ಮಾತು ಕೇಳಿ ತಗೊಂಡ್ರು ಬೆಸ್ಟ್ ಅದೇನ ಅಂತ ತಿಳ್ಕೊಂಡು ಯಾರಾದರೂ ಹೇಳಿದ್ದಕ್ಕಾಗಿ ನಾ ಏನು ಮಾಡಿದ್ದೀನಿ ಅಂದ್ರೆ ಗಡ್ಬಡಿ ಮಾಡಿ ಸಂಯಮಿಯಾಗಿದ್ದೇನೆ. ಆದರೆ ಈಗ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಪರಿತಪಿಸ್ತಾ ಇದ್ದೇನೆ. ಈ ರೀತಿಯಾಗಿರ್ತಕ್ಕಂಥ ದುಡುಕಿನ ನಿರ್ಣಯ ಆದಿನಾಥ ಭಗವಂತರಿಂದ ಹಿಡಿದು ಐತೆ. ಇಂಥ ಭೂಪ್ರವಾಹ ಇಂದಿನವರೆಗೂ ಐತಿ. ಅದಕ್ಕೆ ನಮಗೂ ಆ ಲಿಸ್ಟ್ದೊಳಗೆ ಐತೆ ಹೆಸರು ಅನ್ನೋದನ್ನು ನಾವು ಏನು ಮಾಡ್ಕೊಳ್ಬೇಕು, ನೋಡ್ಕೊಳ್ಬೇಕು. ಅದಕ್ಕೆ ನಾವು ಎಲ್ಲ ಪೂರ್ವ ತಯಾರಿ ಮಾಡ್ಕೊಂಡನ ಇಲ್ಲಿ ನಾವು ಇಳಿಬೇಕು. ನಮ್ಮ ಸ್ವರೂಪದೊಳಗೆ ಒಳಗೆ ಇಳಿಬೇಕಾದ್ರೆ ಜಿನವಾಣಿ ಒಳಗೆ ನಮ್ಗೆ ಏನು ಮಾಡಬೇಕು ಅಂದ್ರೆ ಇಳಿಯೋದನ್ನು ರೂಢಿ ಮಾಡ್ಕೊಂಡ ಆಮೇಲೆ ನಮ್ಮೊಳಗೆ ನಾವು ಇಳಿದೀವಪ್ಪ ಅಂತಂದ್ರೆ ನಮ್ಮ ಸಾಮ್ರಾಜ್ಯ ಏನಾಗ್ತದೆ ಪ್ರಾಪ್ತ ಆಗ್ತದೆ ಅನ್ನುವಂಥ ಮಾತಿನಿಂದ ಇವತ್ತಿನ ಚರ್ಚೆಯನ್ನು ಇಲ್ಲಿ ನಿಲ್ಲಿಸೋಣ. ನಾಳೆ ಮುಂದಿನ Thank you.